ಹಾಯ್ ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು SPUC ಕೋಚಿಂಗ್ ಸೆಂಟರ್ ವಿಜಯಪುರ. ಇವತ್ತಿನ ಕ್ಲಾಸ್ನಾಗ ವಂಡರ್ಫುಲ್ ಕನ್ಸರ್ನ್ ಟು ದಿ PUC ಟು ಕೆಮಿಸ್ಟ್ರಿ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೆ ಇದ್ರ ಲಿಂಕ್ ಎಲ್ಲ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ, ಸೊ ದಟ್ ದೇ ಕ್ಯಾನ್ ಆಲ್ಸೋ ಯುಟಿಲೈಸ್ ಇಟ್ ಅಟ್ ಫ್ರೀ ಆಫ್ ಕಾಸ್ಟ್. ಸೊ ಇವತ್ತು ವಂಡರ್ಫುಲ್ ಕ್ಲಾಸ್ ನ ತಗೊಂಡಂತ ಕನ್ಸರ್ನ್ ಟು ದಿ PUC ಟು ಕೆಮಿಸ್ಟ್ರಿದು ಟಾಪ್ 20 ಕ್ವಶನ್ಸ್. ಓಕೆ, ಇವು 2027 ಕ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ. ಸೊ ಆಲ್ರೆಡಿ ಫಿಸಿಕ್ಸ್ ಮಾಡಿದೆ, ಇನ್ನು ಯಾರು ನೋಡಿಲ್ಲ ಪ್ಲೇ ಲಿಸ್ಟಿಗೆ ಮತ್ತೆ ವಿಡಿಯೋ ಮತ್ತೆ ಲೈವ್ ಸೆಕ್ಷನ್ ಒಳಗಡೆ ಹೋಗಿ ಅದನ್ನು ವಾಚ್ ಮಾಡ್ಲಿಕ್ಕಾಗಿರ್ಬೇಕು. ನೆಕ್ಸ್ಟ್ ಬಯಾಲಜಿನೂ ಆಲ್ರೆಡಿ ಮಾಡಿದೀವಿ. ಸೊ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಇದು ಅಂತೇಳಿ ಬಹಳಷ್ಟು ಸ್ಟೂಡೆಂಟ್ಸ್ ಕೇಳಿದ್ರು. ಸೊ ಅದನ್ನು ಮಾಡೋಣ ಅಂತ. ಜಸ್ಟ್ ಅ ಮಿನಿಟ್, ಐ ವಿಲ್ ಕನ್ಫರ್ಮ್ ಕನ್ಸರ್ನ್ ಟು ದಿ ಆಡಿಯೋ ವಿಡಿಯೋ. ಸೊ ಎಸ್, ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಲೆಟ್ ಅಸ್ ವಿ ಶಾಲ್ ಪ್ರೊಸೀಡ್. ಸೊ ಕನ್ಸರ್ನ್ ಟು ದಿ PUC ಟು ಕೆಮಿಸ್ಟ್ರಿದು 2027 ಎಕ್ಸಾಮ್ಸ್ಗೆ ಡಿಸ್ಕಷನ್ ತಗೊಂಡಿದ್ದು. ಸೊ ಇಲ್ಲಿ ಯಾವ ತರ ಅಂತ ಅನ್ನೋದು ಡಿಸ್ಕಷನ್ ಮಾಡಿ ಕಂಪ್ಲೀಟ್ ಆಗಿ ಚಾಪ್ಟರ್ ವೈಸ್ ನ ಡಿಸ್ಕಷನ್ ಮಾಡೋಣ. ಇವತ್ತು ಟಾಪ್ 20 ಕ್ವಶನ್ಸ್. ಓಕೆ, ಇಲ್ಲಿ ಲಾಸ್ಟ್ ಇಯರ್ 2026 ಮಾಡಿತ್ತು. ಸೊ ಸೇಮ್ ಟು ಸೇಮ್ ಯು ಕ್ಯಾನ್ ಯುಟಿಲೈಸ್ ಇಟ್ ಫಾರ್ ದಿ 2027. ಇವಾಗ ಏನದಲ್ಲ, ಸೊ ಇದೆ ಮಾರ್ಚ್ 2027 ಎಕ್ಸಾಮ್ಸ್ಗೆ, ಫಸ್ಟ್ ಎಕ್ಸಾಮ್ಸ್ಗೆ ಕನ್ಸಿಡರೇಷನ್ ಮಾಡಿದ್ದು. ಸರ್ ಸೆಕೆಂಡ್ ಎಕ್ಸಾಮ್ಸ್ಗೂ ಯೂಸ್ ಆಗ್ತವೆ ಅನ್ನೋದನ್ನ 100% ದೇ ಆರ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ಓಕೆ, ಸೊ ಅದಕ್ಕೆ ನೀವು ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ರಿ, ಸ್ವಲ್ಪ ಅಂದಾಗ ನಿಮಗೆ ಯೂಸ್ ಆಗ್ತದ. ಸೊ ಕೆಲವೊಬ್ರು ಹೆಂಗಂದ್ರ 1 ಮಿನಿಟ್ 2 ಮಿನಿಟ್ಸ್ ನೋಡಿ ಬಿಟ್ಟಿರ್ತಾರ, ಅವ್ರಿಗೆ ಯೂಸ್ ಆಗಂಗಿಲ್ಲ. ಸೊ ಲೆಟ್ ಅಸ್ ವಿ ಶಾಲ್ ಡಿಸ್ಕಸ್ ಒನ್ ಬೈ ಒನ್. ಫಸ್ಟ್ ಗೆ ಯಾವ ಚಾಪ್ಟರ್ ತಗೊಂಡ್ರಿ ಸರ್ ಅಂತಂದ್ರೆ ಕನ್ಸರ್ನ್ ಟು ದಿ ಕೆಮಿಕಲ್ ಕೈನೆಟಿಕ್ಸ್. ಓಕೆ, ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟರ್ ದಟ್ ಇಸ್ ಟೇಕನ್ ಇನ್ ಟು ಕನ್ಸಿಡರೇಷನ್. ಸೊ ಅದರೊಳಗಡೆ ಪಾರ್ಟ್ ಸಿ ಇದನ್ನ 3 ಮಾರ್ಕ್ಸ್ಗೆ ಯಾವ್ದಾದ್ರು ಒಂದು ಡೆರಿವೇಶನ್ ಅಂತೂ ಪಕ್ಕ ಬೀಳ್ತೈತಿ, ಅದ್ರಾಗೇನ್ ನೋ ಡೌಟ್. ಓಕೆ, ಯಾವ್ದು ಡೆರಿವೇಶನ್ ಯಾವ ತರ ಕೇಳ್ತಾನಂತ ಅನ್ನೋದು. ಸೊ ಜಸ್ಟ್ ಯು ಕ್ಯಾನ್ ಸಿ ಹಿಯರ್ ಕ್ವಶನ್, ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಯಾವ್ದಕ್ಕೆ ಸರ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಅಂದ್ರೆ ಇಂಟಿಗ್ರೇಟೆಡ್. ಸೊ ರೇಟ್ ಕಾನ್ಸ್ಟೆಂಟ್ ಅಥವಾ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಫಾರ್ ಇದು ಬಹಳಷ್ಟು ಇಂಪಾರ್ಟೆಂಟ್ ವರ್ಡ್ ಆಗ್ತದೆ ನೋಡ್ರಿ. ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಕೇಳೇನೋ ಅಥವಾ ಜೀರೋ ಆರ್ಡರ್ ರಿಯಾಕ್ಷನ್ ಕೇಳೇನೋ ಅಂತೇಳಿ ಕರೆಕ್ಟ್ ಆಗಿ ನೋಡಿರ್ಬೇಕು. ಯಾಕಂದ್ರೆ ಸ್ಟೂಡೆಂಟ್ಸ್ ಎಕ್ಸಾಮ್ ದೊಳಗಡೆ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ದೇ ವಿಲ್ ಕಮಿಟ್ ದ ಮಿಸ್ಟೇಕ್ ಹಿಯರ್. ಸೊ ಅದ್ರ ಸಂಬಂಧ ಕರೆಕ್ಟ್ ಆಗಿ ಸೊ ಫಸ್ಟ್ ಆರ್ಡರ್ ಕೇಳಿದ್ರೆ ಫಸ್ಟ್ ಆರ್ಡರ್ ಮಾಡ್ರಿ. ಆಲ್ರೆಡಿ ದಿಸ್ ವಾಸ್ ಅಪಿಯರ್ಡ್ ಮೆನಿ ಮೋರ್ ಟೈಮ್ಸ್. ಪಕ್ಕ ಇದು 2027 ಎಕ್ಸಾಮ್ಸ್ಗೆ. ಸೊ ಫಸ್ಟ್ ಆರ್ಡರ್ ದಾರಿ ಬೀಳ್ತದ, ಇರಲ್ಲ ಸೇಮ್ ಟು ಸೇಮ್. ಸೆಕೆಂಡ್ ಕ್ವಶನ್ ಯು ಕ್ಯಾನ್ ಸಿ ಹಿಯರ್, ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್. ಸೊ ಕನ್ಸರ್ನ್ ಟು ದಿ ಸೊ ಅಥವಾ ರೇಟ್ ಕಾನ್ಸ್ಟೆಂಟ್ ಫಾರ್ ಯಾವ್ದಕ್ಕೆ ಇರ್ತ ಜೀರೋ ಆರ್ಡರ್ ರಿಯಾಕ್ಷನ್. ಸೊ ಫಸ್ಟ್ ಆರ್ಡರ್ ಅಪಿಯರ್ ಐತೆ ಅಂದ್ರೆ ಜೀರೋ ಆರ್ಡರ್ ಬರಂಗಿಲ್ಲ, ಜೀರೋ ಆರ್ಡರ್ ಅಪಿಯರ್ ಐತೆ ಅಂದ್ರೆ ಫಸ್ಟ್ ಆರ್ಡರ್ ಬರಂಗಿಲ್ಲ. ಸರ್ ಇದ್ರಾಗ ಯಾವ್ದು ಬರ್ತದ ಅಂತಂದ್ರೆ ಎಕ್ಸಾಮ್ ಹಾಲ್ದೊಳಗಡೆ ನೀವು ಹೋಗಿ ಎಕ್ಸಾಮ್ದಾಗ ಕ್ವಶನ್ ಪೇಪರ್ ನೋಡಿದಾಗ ಗೊತ್ತಾಗ್ತದೆ, ಎರಡರಾಗ ಒಂದಂತರೂ ಪಕ್ಕ ಬಂದಿರ್ತೈತೆ. ಸೊ ಅದೇ ಬರ್ತದೆ ಇದೇ ಬರ್ತದೆ ಅನ್ನೋದಕ್ಕಿಂತ ಸೊ ಎರಡರಾಗ ಒಂದಂತರೂ ಪಕ್ಕ ಬರ್ತೈತಿ, ಬೇಕಾದ್ರೆ ಕ್ವಶನ್ ಪೇಪರ್ ತೆಗಿಲಕ್ಕ. ಸೊ ಎನಿ ಒನ್, ಓಕೆ, ಎನಿ ಒನ್ ಫಿಕ್ಸ್. ಎಲ್ ತಕ ಇರ್ತಂದ್ರೆ ಎಷ್ಟು ಮಾರ್ಕ್ಸಿಗೆ ಇರ್ತಂದ್ರೆ 3 ಮಾರ್ಕ್ಸಿಗೆ. ಸೊ ಎಲ್ ತಕ ಸಿಲೆಬಸ್ ಇರ್ತದೆ ಅಲ್ಲಿ ತಕ ಅಪ್ ಟು 2050 ತಕ ಐತ, 2050 ತಕನು ಬಿದ್ದಿರ್ತದೆ ನೋಡ್ರಿ. ಸೊ ಇಷ್ಟು ಹೇಳಿದಾಗ ಇನ್ನು ಕೆಲವೊಬ್ರು ಡೌಟ್ ದಾಗ ಇರ್ತಾರ, ಅಂತವ್ರಿಗೆ ಏನ್ ಮಾಡಕ್ ಆಗಂಗಿಲ್ಲ. ಯಾಕಂತಂದ್ರ ಇವ್ ಎರಡರಾಗ ಒಂದಂತೂ ಫಿಕ್ಸ್ ಫ್ರಮ್ ದಿಸ್ ಚಾಪ್ಟರ್. ಸೊ ಇಲ್ಲೇ ನಿಮ್ಗ ಕ್ವಶನ್ ಪೇಪರ್ ದಿನ 3 ಮಾರ್ಕ್ಸ್ ದಷ್ಟು ಔಟ್ ಆಯ್ತು. ನೆಕ್ಸ್ಟ್ ಸರ್ ಅಂತಂದ್ರೆ ಅದೇ ತರನೇ ಕನ್ಸರ್ನ್ ಟು ದಿ ಥರ್ಡ್ ಕ್ವಶನ್. ಇಲ್ಲಿ ಏನ್ ಕೇಳ್ಬೋದ್ರಿ ಸರ್ ಥರ್ಡ್ ಕ್ವಶನ್ ಅಂತಂದ್ರೆ ಕನ್ಸರ್ನ್ ಟು ದಿ ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಹಾಫ್ ಲೈಫ್ ಪೀರಿಯಡ್. ಅಂದ್ರೆ ಹಾಫ್ ಲೈಫ್ ಪೀರಿಯಡ್ ಫಾರ್ ದಿ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ಹಾಫ್ ಲೈಫ್ ಮೇಲೆ ಹೆಚ್ಚಾಗಿ ಕೇಳೋದು ಡೌಟ್. ಫಸ್ಟ್ ಅಂತೂ ಇವು ಎರಡು ಪಕ್ಕ ಆಗ್ತಾವ, ಅದ್ರ ಜೊತೆಗೆ ಇದನ್ನು ಒಂದು ಕೇಳಿದ್ರೆ ಕೇಳ್ಬೋದು. ಹಾಫ್ ಲೈಫ್ ಪೀರಿಯಡ್ ಫಾರ್ ದಿ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೇಮ್ ಟು ಸೇಮ್ ಫೋರ್ತ್ ಕ್ವಶನ್. ಓಕೆ, ಸೊ ಅದೇ ತರನೇ ಹೋದ್ರಂದ್ರೆ ಫೋರ್ತ್ ಕ್ವಶನ್ ಯಾವ ತರ ಕೇಳ್ತಾನ ಫೋರ್ತ್ ಕ್ವಶನ್ ಅಂತ ಅನ್ನೋದು ಜಸ್ಟ್ ಯು ಕ್ಯಾನ್ ಸಿ. ಸೊ ಅಲ್ಲೇ ಹಾಫ್ ಲೈಫ್ ಪೀರಿಯಡ್ ಇದೆ. ಸೊ ಇನ್ಸ್ಟೆಡ್ ಆಫ್ ಯಾವ್ದ್ರಿ ಸರ್ ಅಂತಂದ್ರೆ ಕನ್ಸರ್ನ್ ಟು ದಿ ಜೀರೋ ಆರ್ಡರ್. ಸೊ ಫಸ್ಟ್ ಆರ್ಡರ್ ಬದಲಾಗಿ ಈ ಸದ್ ಯಾವ್ದು ಕೇಳಬಹುದ್ರಿ ಸರ್ ಜೀರೋ ಆರ್ಡರ್ ರಿಯಾಕ್ಷನ್. ಸೊ ಕನ್ಸರ್ನ್ ಟು ದಿ ಜೀರೋ ಆರ್ಡರ್ ರಿಯಾಕ್ಷನ್ ಈಸ್ ಗೋಯಿಂಗ್ ಟು ಆಸ್ಕ್ ಕನ್ಸರ್ನ್ ಟು ದಿ ಸೊ ಜೀರೋ ಆರ್ಡರ್ ರಿಯಾಕ್ಷನ್ ಹಾಫ್ ಲೈಫ್ ಪೀರಿಯಡ್. ಸೊ ಟೋಟಲ್ ಆಗಿ 4 ಕ್ವಶನ್. ಒಂದ್ ಏನ್ರಿ ಸರ್ ಅಂತಂದ್ರೆ ರೇಟ್ ಕಾನ್ಸ್ಟೆಂಟ್ ಫಾರ್ ದಿ ಫಸ್ಟ್ ಆರ್ಡರ್ ರಿಯಾಕ್ಷನ್. ಇಲ್ಲಿ ಹೇಳಿದೇವಲ್ಲ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೇಮ್ ಟು ಸೇಮ್ ರೇಟ್ ಕಾನ್ಸ್ಟೆಂಟ್ ಫಾರ್ ದಿ ಜೀರೋ ಆರ್ಡರ್ ರಿಯಾಕ್ಷನ್. ನೆಕ್ಸ್ಟ್ ಕ್ವಶನ್ ರೀ ಸರ್ ಹಾಫ್ ಲೈಫ್ ಪೀರಿಯಡ್ ಫಾರ್ ದಿ ಯಾವ್ದಕ್ಕೆ ಸರ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ನೆಕ್ಸ್ಟ್ ಸೇಮ್ ಟು ಸೇಮ್ ಹಾಫ್ ಲೈಫ್ ಪೀರಿಯಡ್ ಫಾರ್ ದಿ ಯಾವ್ದಕ್ಕೆ ಸರ್ ಅಂತಂದ್ರೆ ಜೀರೋ ಆರ್ಡರ್ ರಿಯಾಕ್ಷನ್. ಸೊ ಈ ತರ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ನೀವು ಟಾಪ್ ಕ್ವಶನ್ಸ್ ನ ಪ್ರಿಪೇರ್ ಮಾಡಿದ್ದೆ ಆದ್ರೆ 100% ಯು ವಿಲ್ ಗೆಟ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇನ್ ಯುವರ್ 2027 ಎಕ್ಸಾಮ್ಸ್. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು ಇದೇ ಚಾಪ್ಟರ್ ಒಳಗಡೆ ಅನದರ್ ಕ್ವಶನ್ ದಟ್ ಯು ಕ್ಯಾನ್ ಸಿ ಹಿಯರ್. ಯಾವ ತರ ಕೇಳಬಹುದ್ರಿ ಸರ್ ಅದು ಏನಂತ ಹೇಳಿ ಕೇಳಬಹುದು ಅಂತಂದ್ರೆ ದಟ್ ಈಸ್ ಗ್ರಾಫ್. ಓಕೆ, ಪೊಟೆನ್ಶಿಯಲ್ ಎನರ್ಜಿದು
ಸೊ ಗ್ರಾಫದ ಬಗ್ಗೆ ಸೊ ದೇ ಮೇ ಆಸ್ಕ್ ಕನ್ಸರ್ನ್ ಟು ದಟ್ ಯು ಕ್ಯಾನ್ ಸಿ ಹಿಯರ್. ಸೊ ಯಾವ ತರ ಕೇಳ್ತಾನೆ ಸರ್ ಕ್ವಶನ್ ಅಂತಂದ್ರೆ ಡ್ರಾ ಅಂತೇಳಿ ಕೇಳಿರ್ತಾನ ನೋಡ್ರಿ. ಓಕೆ, ಈಸ್ ಗೋಯಿಂಗ್ ಟು ಆಸ್ಕ್ ದಿ ಡ್ರಾ ದಿ ಯಾವುದು ಗ್ರಾಫ್ ಆಫ್ ಅ ಪೊಟೆನ್ಶಿಯಲ್ ಎನರ್ಜಿ ಸೊ ವರ್ಸಸ್ ರಿಯಾಕ್ಷನ್ ಆಫ್ ಅ ಕೋಆರ್ಡಿನೇಟ್ಸ್ ಸೊ ಶೋಯಿಂಗ್ ದ ಇಫೆಕ್ಟ್ ಆಫ್ ಅ ಕೆಟಲಿಸ್ಟ್ ಆನ್ ಆಕ್ಟಿವೇಶನ್ ಎನರ್ಜಿ. ಇದ ಮೇಲೆ ಸೊ ಇದು 2 ಮಾರ್ಕ್ಸ್ ಕೇಳಬಹುದು. ಓಕೆ, ಫಾರ್ 2 ಮಾರ್ಕ್ಸ್ ಸೊ ದಟ್ ಈಸ್ ಗೋಯಿಂಗ್ ಟು ಅಪಿಯರ್. ಓಕೆ, ಸೊ ಇಲ್ಲಿ ಎಷ್ಟು ಕ್ವಶನ್ಸ್ ಆದ್ರೆ ಸರ್ ಟೋಟಲ್ 5 ಕ್ವಶನ್ಸ್ ವಿ ಡಿಸ್ಕಸ್ಡ್ ಇನ್ ದಿಸ್ ಚಾಪ್ಟರ್ ಕೆಮಿಕಲ್ ಕೈನೆಟಿಕ್ಸ್. ಸೊ ಅದೇ ತರನೇ ನೆಕ್ಸ್ಟ್ ಪಾರ್ಟ್ ಸಿ ಒಳಗಡೆ ಸೊ ಕೋಆರ್ಡಿನೇಷನ್ ಕಂಪೌಂಡ್ಸ್ ಮೇಲೆ ಸೊ ಅನದರ್ ಕ್ವಶನ್ ಯು ಕ್ಯಾನ್ ಸಿ ಹಿಯರ್. ಸೊ 5th 6th ಸೊ 7th ನೆಕ್ಸ್ಟ್ ಸರ್ ಅಂದ್ರೆ ಅಪ್ ಟು ದಿ 13th. ಓಕೆ, ಸೊ ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತವೆ. ಜಸ್ಟ್ ಅ ಮಿನಿಟ್, ಐ ವಿಲ್ ಶೋ ಯು ದಟ್ ವಿ ಶಾಲ್ ಡಿಸ್ಕಸ್. ಓಕೆ, ಸೊ ಇವು ಫ್ರೀಕ್ವೆಂಟ್ಲಿ ರಿಪೀಟ್ ಆಗಿದ್ದು ಮತ್ತೆ ರಿಪೀಟ್ ಆಗಂತ ಸಾಧ್ಯತೆ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಇದೆ. ಸೊ ನೋ ಡೌಟ್ ಇನ್ ದಿಸ್. ಓಕೆ, ಜಸ್ಟ್ ಅ ಮಿನಿಟ್, ಐ ವಿಲ್ ಇರೇಸ್. ಸೊ ಕನ್ಸರ್ನ್ ಟು ದಿ ಸೊ ಕೋಆರ್ಡಿನೇಷನ್ ಕಂಪೌಂಡ್ಸ್ ಮೇಲ್ಗಡೆ ಯಾವ ತರ ಕ್ವಶನ್ ಕೇಳ್ತಾನ ಮತ್ತೆ ಯಾವ್ಯಾವ ಕ್ವಶನ್ ಆಲ್ರೆಡಿ ಪ್ರೀವಿಯಸ್ ಇಯರ್ ರಿಪೀಟ್ ಆಗಿದ್ದಾವ ಅಂತ ಅನ್ನೋದು ಸೊ ಇಲ್ಲಿ ತೋರ್ಸ್ಕೊಂಡು ಸೊ ಇವ್ರದ್ದು ಡಿಸ್ಕಷನ್. ಸರ್ ಇವ್ರದ್ದು ಆನ್ಸರ್ಸ್ ಆಲ್ರೆಡಿ ಲಾಸ್ಟ್ ಪ್ರೀವಿಯಸ್ ಇಯರ್ ಏನದಲ್ಲ ಲಾಸ್ಟ್ ಎಕ್ಸಾಮ್ಸ್ ಗಳಿಗೆ ಡಿಸ್ಕಷನ್ ಮಾಡಿದ್ದು ಇದ್ದಾವ. ಪ್ಲೇ ಲಿಸ್ಟ್ ಹೋಗ್ರಿ, ವಿಸಿಟ್ ಮಾಡ್ರಿ. ಸರ್ ಇದ್ರದ್ದು ಕಂಪ್ಲೀಟ್ ಚಾಪ್ಟರ್ ವೈಸ್ ನಮಗ ಕಂಪ್ಲೀಟ್ ಥಿಯರಿ ಬೇಕ್ರಿ ಸರ್. ಅದು ಆದ ಬಳಿಕ ನೀಟ್ ಬೇಕು, ನೆಕ್ಸ್ಟ್ KCET ಬೇಕು ಅಂತಂದ್ರೆ ಆಲ್ರೆಡಿ ಮಾರ್ನಿಂಗ್ ಬ್ಯಾಚ್. ಓಕೆ, ಮಾರ್ನಿಂಗ್ ಬ್ಯಾಚ್ 6 o'clock to 7:45 ತನಕ ಒಂದು ಬ್ಯಾಚ್ ಸ್ಟಾರ್ಟ್ ಆಗಿದೆ. ನಿನ್ನೆ ಹಿಡಿದು ಸ್ಟಾರ್ಟ್ ಆಗಿದೆ ನೋಡ್ರಿ. PCMB ಕಂಪ್ಲೀಟ್. ಇಲ್ಲಿ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 4 ಸಬ್ಜೆಕ್ಟ್ ಕಲಿಸ್ಕೊಡ್ತದೆ. ಬೇರೆ ಕೋಚಿಂಗ್ ತರ 1-2 ಕಲಿಸ್ಕೊಡಂಗಿಲ್ಲ. 6 to ಎಷ್ಟೊತ್ತ ಸೇರ್ತಾ 7:45 ತನಕ. ಓಕೆ, 6 to 7 ನೆಕ್ಸ್ಟ್ 7 to 7:45 ತನಕ. ಯಾರು 8 ಗಂಟೆಗೆ ಕ್ಲಾಸ್ ಇರ್ತಲ್ಲ ಸೊ ಕಾಲೇಜ್ ಇರ್ತಲ್ಲ ಅವರು 8 ಗಂಟೆಗೆ ಹೋಗ್ಬೋದು. 6 to 7 ಒಂದು ಸಬ್ಜೆಕ್ಟ್, 7 to 7:45 ತನಕ ಇನ್ನೊಂದು ಸಬ್ಜೆಕ್ಟ್ ತಗೊಂಡು ಸೊ ಕೆಲವೊಬ್ಬರಿಗೆ 6 o'clock ಬರಕ್ ಆಗ್ಲಿಲ್ಲ ಅಂದ್ರೆ ದೇ ಕ್ಯಾನ್ ಕಮ್ ಎಟ್ 7 to 7:45. ಕೆಮಿಸ್ಟ್ರಿ ಪರ್ಟಿಕ್ಯುಲರ್ಲಿ ಕೆಮಿಸ್ಟ್ರಿ ಬೇಕಂದವರು 7 to 7:45 ದೇ ಕ್ಯಾನ್ ಕಮ್ ಅಂಡ್ ಅಟೆಂಡ್ ದಿ ಕ್ಲಾಸಸ್. ಆಲ್ರೆಡಿ ನಿನ್ನೆ ಹಿಡಿದು ಮ್ಯಾಥಮೆಟಿಕ್ಸ್ ಸ್ಟಾರ್ಟ್ ಆಗಿದೆ. ಸೊ ಹೂವರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಮ್ಯುನಿಕೇಟ್ ವಿತ್ ದಿ ಕೋಚಿಂಗ್ ನಂಬರ್ ಅಂಡ್ ಜಾಯಿನ್ ಇಮಿಡಿಯೇಟ್ಲಿ. ಓಕೆ, ಕಂಪ್ಲೀಟ್ ಸಿಲೆಬಸ್ ನ ಮುಗಿಸ್ಕೊಡೋದ್ರ ಜೊತೆ KCET ನೀಟ್ ಇಂಟಿಗ್ರೇಟೆಡ್ ಕೋರ್ಸ್ ಆಗಿರುತ್ತೆ. ಅಪ್ ಟು ದಿ February 10th ತನಕ ಕ್ಲಾಸಸ್ ಹೋಗ್ತವೆ 2027. ಓಕೆ, ಅಲ್ಲಿ ತನಕ ಸರ್ ಫೀ ಸ್ಟ್ರಕ್ಚರ್ ಏನಿದೆ ಅಂದ್ರೆ 10th ಇಯರ್ ಸೆಲಿಬ್ರೇಷನ್. ಓಕೆ, ಸೊ SPUC 10th ಇಯರ್ ಸೆಲಿಬ್ರೇಷನ್ ಸಂಬಂಧ ಸೊ ಜಸ್ಟ್ PCMB ಒನ್ ಟೈಮ್ ಸಿಲೆಬಸ್ ಮುಗಿಸ್ಕೊಂಡು ಹೋಗ್ತೀವಿ ಸರ್ ಅನ್ನೋರು ಇದ್ರೆ ಅಂದ್ರೆ 4 months ದಾಗ ಮುಗಿಸ್ಕೊಟ್ಟಿರ್ತ. ಅದಕ್ಕೆ ಎಷ್ಟು ಇದೆ ಸರ್ 6,000 rupees ದಾಗ 4,000 ಕಲ್ಸಲಿಕ್ಕ ಪ್ಲಸ್ 2,000 ಪಾಸಿಂಗ್ ಪ್ಯಾಕೇಜ್ 6,000 ಒಳಗಡೆ ಸಿಗ್ತ. ಸರ್ ನಮ್ಮ KCET ನೀಟ್ PCMB ಇಂಟಿಗ್ರೇಟೆಡ್ ಕೋರ್ಸ್ ಬೇಕ್ರಿ ಅಂತಂದ್ರೆ ಸೊ 10,000 ಪ್ಲಸ್ 2,000 12,000 ಒಳಗಡೆ ಅಪ್ ಟು ದ February 10th ತನಕ ಸೊ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತದೆ. ಸೊ ಯುಟಿಲೈಸ್ ಹೂ ಆರ್ ಇಂಟ್ರೆಸ್ಟೆಡ್ ಓನ್ಲಿ PCMB ದೇ ಕ್ಯಾನ್ ಅಟೆಂಡ್. ಹೂ ಆರ್ ಇಂಟ್ರೆಸ್ಟೆಡ್ PCMB KCET ನೀಟ್ ಇಂಟಿಗ್ರೇಟೆಡ್ ಕೋರ್ಸ್ ಯು ಕ್ಯಾನ್ ಯುಟಿಲೈಸ್ ದಟ್. ಓಕೆ, ಲೆಟ್ಸ್ ಗೆಟ್ ಇನ್ ಟು ದಿ ನೆಕ್ಸ್ಟ್ ಸರ್ ಅಂತಂದ್ರೆ ಸೊ ಕನ್ಸರ್ನ್ ಟು ದಿ ಕೋಆರ್ಡಿನೇಷನ್ ಕಂಪೌಂಡ್ಸ್ ಚಾಪ್ಟರ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಇನ್ನು ಯಾರು ಬಯಾಲಜಿದು ಮತ್ತೆ ಫಿಸಿಕ್ಸ್ ನೋಡಿಲ್ಲ ಸೊ ಗೋ ಅಂಡ್ ವಾಚ್ ಆಲ್ ದೋಸ್ ಕಂಪ್ಲೀಟ್ಲಿ ಲಾಸ್ಟ್ ಇಯರ್ ಪ್ಲೇ ಲಿಸ್ಟ್ ಮಾಡಿದೈತಿ. ಸೊ ಫಿಸಿಕ್ಸ್ ಅನ್ನೋರು ಫಿಸಿಕ್ಸ್ ನೋಡ್ಕೋರಿ, ಬಯಾಲಜಿ ಅನ್ನೋರು ಬಯಾಲಜಿ ನೋಡ್ಕೋರಿ, ಕೆಮಿಸ್ಟ್ರಿ ಮೋಸ್ಟ್ ಆಫ್ ದಿ ಥಿಂಗ್ಸ್ ವಿ ಆಲ್ರೆಡಿ ಡಿಸ್ಕಸ್ಡ್ ಗೋ ಥ್ರೂ ದಟ್. ಸೊ ನೆಕ್ಸ್ಟ್ ಸರ್ ಮ್ಯಾಥಮೆಟಿಕ್ಸ್ ಇದನ್ನು ಮ್ಯಾಕ್ಸಿಮಮ್ ಸರ್ ನಮಗೆ ಆನ್ಲೈನ್ ಕ್ಲಾಸ್ ಬೇಕ್ರಿ ಅಂತಂದ್ರೆ ಚಾಪ್ಟರ್ ವೈಸ್ ಡಿಸ್ಕಷನ್ ಮಾಡಿದ್ದು ಸಾಧನಾ ಕೋರ್ಸ್ ಅಂತ ಹೇಳಿದೆ. SPUC ಆಪ್ ನ ಇನ್ಸ್ಟಾಲೇಷನ್ ಮಾಡ್ರೆ ಅಲ್ಲಿ ಸಿಗ್ತೈತೆ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ 6th ಕ್ವಶನ್. ಇವ್ಸು ಒಂದೇ ತರ ಅನಿಸ್ತಾವ ಕ್ವಶನ್ಸ್ಗಳು. 6th ಮತ್ತೆ ಯಾವ್ದ್ರಿ ಸರ್ 7th 8th ಸೊ 9th ಸೊ ಇವುಷ್ಟು ಒಂದೇ ತರ ಅನಿಸ್ತಾವ. ಬಟ್ ಸ್ಲೈಟ್ ಚೇಂಜ್ ಇದೆ. ಅದು ಏನು ಅಂತ ಅನ್ನೋದು ಅಪ್ಲಿಕೇಶನ್ಸ್ ಆಫ್ VBT ಇದು. ಓಕೆ, ವಿತ್ ದಿ ಹೆಲ್ಪ್ ಆಫ್ ಯಾವುದು ವ್ಯಾಲೆನ್ಸ್ ಬಾಂಡ್ ಥಿಯರಿ ಅಂದ್ರೆ VBT ಅಂತೇಳಿ ಬಂದಿರ್ತದೆ. ಎಕ್ಸ್ಪ್ಲೇನ್ ಹೈಬ್ರಿಡೈಸೇಷನ್, ನೆಕ್ಸ್ಟ್ ಸರ್ ಜಮೆಟ್ರಿ, ನೆಕ್ಸ್ಟ್ ಸರ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ಇಲ್ಲಿದೆ ನೋಡ್ರಿ, ಇದೇ ಚೇಂಜ್ NiCl4 2-. ಸೊ ಇದುವರೆಗೆ ಕೇಳ್ತಾನ ಸರ್. ಅದು ಒಂದೇ ಕೇಳ್ಬಿಟ್ನಂದ್ರೆ ಈ ಕಡೆ ಮುಂದಿನ 3 ವೇಸ್ಟ್ ಆಗ್ತವ. ಇಲ್ಲ ಸರ್ ಎರಡನೇದು ಕೇಳೋದನಂದ್ರೆ ಸೇಮ್ ಟು ಸೇಮ್ ಎಲ್ಲಾ ಕ್ವಶನ್ ಸೇಮ್ ಅನಿಸ್ತೈತಿ. ಬಟ್ ಇಲ್ಲಿ ಸ್ಲೈಟ್ ಏನ್ ಚೇಂಜ್ ಮಾಡಿರ್ತಾನಪ್ಪ ಅಂದ್ರೆ CONH3 6 3+. ಓಕೆ, ಕೋಆರ್ಡಿನೇಷನ್ ಸೊ ಕಂಪೌಂಡ್ he is going to change whatever the so that NiCl4 2- ಅರ್ಲಿಯರ್ ಕೇಸ್ ದಟ್ ಈಸ್ 6th ಕ್ವಶನ್. 7th ಕ್ವಶನ್ ಆದ್ರೆ ಸೇಮ್ ಅನಿಸ್ತದ. ಬಟ್ ಇಲ್ಲಿ ಚೇಂಜ್ ಏನ್ ಮಾಡಿದ ಸರ್ CONH3 6 3+. ಸೊ ಇಲ್ಲಿ ಒಂದು ನಿಮಗ CO ಅಂದ್ರೆ ಕೋಬಾಲ್ಟ್ ಅದ್ರದ್ದು ಅಟಾಮಿಕ್ ನಂಬರ್ ಗೊತ್ತಿದ್ರೆ ಬಹಳ ಬೆಸ್ಟ್. ಕ್ವಶನ್ ಪೇಪರ್ದಾಗ ಒಮ್ಮೊಮ್ಮೆ ಕೊಡಂಗಿಲ್ಲ. ಇಲ್ರಿ ಸರ್ Ni ಅಂದ್ರೆ ನಿಕೆಲ್ ಅಂತೇಳಿ ಸೊ ಅದ್ರದ್ದು ಅಟಾಮಿಕ್ ನಂಬರ್ 28 ಅಂತೇಳಿ, COದು 27 ಅಂತೇಳಿ ಗೊತ್ತಿದ್ರೆ ಬಹಳ ಬೆಸ್ಟ್ ನೋಡ್ರಿ. ರೈಟ್.
ನೆಕ್ಸ್ಟ್ 8th ಒನ್ ಅದನ್ನು ಸೇಮ್ ಅನಿಸ್ತೈತಿ, ಬಟ್ ಇಲ್ಲಿ ಏನ್ ಚೇಂಜ್ ಮಾಡಿರ್ತಾನೆ ಸರ್ ಅಂದ್ರೆ ದಟ್ ಈಸ್ ದ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್. ಓಕೆ, CO F6 3-. ಸೊ ಅದಕ್ಕೆ ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಮಾಡ್ರಿ. ಕ್ವಶನ್ 6th 7th 8th 9th ಇವುಷ್ಟು ಒಂದೇ ತರ ಅನಿಸ್ತಾವ, ಬಟ್ ಅಲ್ಲಿ ಚೇಂಜ್ ಮಾಡಿದ್ದೇನಪ್ಪಾ ಅಂದ್ರೆ NiCl4 2-. ನೆಕ್ಸ್ಟ್ ಸರ್ ಅಂತಂದ್ರೆ CONH3 6 3+. ನೆಕ್ಸ್ಟ್ ಸರ್ ಅಂತಂದ್ರೆ COF6 3-. ಅನದರ್ ಒನ್, ಸೊ ದಟ್ ಈಸ್ ನೆಕ್ಸ್ಟ್ ಒನ್ NiCN4 2-. ಸೊ ಎಲ್ಲಾನು VBT ದ ಅಪ್ಲಿಕೇಶನ್ಸ್. ಸೊ ಅದಕ್ಕೆ ಇವು ಮೂರು ಒಂದೇ ತರ ಅನಿಸ್ತಾವ, ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ರಿ. ಓಕೆ, ಯಾರ್ಯಾರು ಲೈವ್ ದೊಳಗಿದ್ದಿರಲ್ಲ, ಕ್ಲಾಸ್ ನ ಬೆಸ್ಟ್ ಅನ್ಸ್ತಿತ್ತು ಅಂದ್ರೆ ಒಂದ್ ಲೈಕ್ ಬಟನ್ ಪ್ರೆಸ್ ಮಾಡೋದ್ರ ಜೊತೆಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೆ ಇದ್ರ ಲಿಂಕ್ ನ ಶೇರ್ ಮಾಡ್ಕೋರಿ, ಮತ್ತೆ ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ಇಟ್ಕೋರಿ. ಸೊ ದಟ್ whoever well known they can also watch at free of cost. Okay, let us get into the next question. Concern to the ಯಾವದ್ರಿ ಸರ್ ಅಂತಂದ್ರೆ ಕನ್ಸರ್ನ್ ಟು ದಿ ಸೊ 10th we shall proceed. So you 6th to 9th questions ಮೋಸ್ಟ್ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ಇವು ಕ್ವಶನ್ ಪೇಪರ್ ದ ಮಿಸ್ ಆಗ್ಲಕ್ಕ ಸಾಧ್ಯನೇ ಇಲ್ಲ. ಓಕೆ, ಯಾರು ಬೇಕಾದ್ರೂ ಕ್ವಶನ್ ಪೇಪರ್ ತೆಗಿಲಕ್ಕ ಕರ್ನಾಟಕದೊಳಗಡೆ ಸೊ PU ಬೋರ್ಡ್ನವರು ಸೊ ಕಂಪಲ್ಸರಿ ಎಷ್ಟದ್ರಾಗ್ರಿ ಸರ್ ಆ 4 ಒಂದು ಕಂಪಲ್ಸರಿ ಪ್ಲೇಸ್ ಮಾಡಿರ್ತಾರ. ನೆಕ್ಸ್ಟ್ ಅಪ್ಪ ಅಂದ್ರ ಅಗಳಿದೇನ್ ರೇಟ್ ಕಾನ್ಸ್ಟಂಟ್ ಫಾರ್ ದಿ 0 ಆರ್ಡರ್ ರಿಯಾಕ್ಷನ್, ರೇಟ್ ಕಾನ್ಸ್ಟಂಟ್ ಫಾರ್ ದಿ ಫಸ್ಟ್ ಆರ್ಡರ್ ರಿಯಾಕ್ಷನ್ ಎರಡರಾಗ ಒಂದು ಪಕ್ಕ 3+3 6 ಮಾರ್ಕ್ಸ್ ದಷ್ಟು ಔಟ್ ಅದಂಗ. ನೆಕ್ಸ್ಟ್ ಕ್ವಶನ್, ಸೊ ಸಿ ಹಿಯರ್ ಕನ್ಸರ್ನ್ ಟು ದಿ 10th. ಸರ್ 10th ಏನಿದೆ ಅಂತಂದ್ರೆ ಇದನ್ನು ಬಹಳ ಸಲ ರಿಪೀಟ್ ಆಗೈತಿ. ಸ್ಟೇಟ್ ಎನಿ 3 ಪಾಸ್ಟುಲೇಟ್ಸ್ ಆಫ್ ವರ್ನರ್ಸ್ ಥಿಯರಿ. ನೆಕ್ಸ್ಟ್ ಸರ್ ಅಂತಂದ್ರೆ ಅದೇ ತರನೇ ಹೋದ್ರ ಲಿಮಿಟೇಷನ್ಸ್ ಆಫ್ ವರ್ನರ್ಸ್ ಥಿಯರಿ. ಎರಡು ಕಂಬೈನ್ಡ್ ಆದ್ರೂ ಕೇಳ್ಬೋದು, ಸಪರೇಟ್ ಆದ್ರೂ ಕೇಳ್ಬೋದು. ಸೊ ಬಿ ತರೋ ವಿತ್ ದಿಸ್ ಕ್ವಶನ್. ಸೊ ಏನಂತೇಳಿ ಸ್ಟೇಟ್ ಎನಿ 3 ಪಾಸ್ಟುಲೇಟ್ಸ್ ಆಫ್ ವರ್ನರ್ಸ್ ಥಿಯರಿ ಕನ್ಸರ್ನ್ ಟು ದಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ವಾಟ್ ಆರ್ ದಿ ಲಿಮಿಟೇಷನ್ಸ್ ಆಫ್ ವರ್ನರ್ಸ್ ಥಿಯರಿ ಕನ್ಸರ್ನ್ ಟು ದಿ ಸೊ ಅದೇ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಅದ್ರ ಜೊತೆಗೆ ಇದೊಂದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ನೋಡಿ. ಸ್ಟೇಟ್ ಎನಿ 3 ಪಾಸ್ಟುಲೇಟ್ಸ್ ಆಫ್ ಸೊ ವೇಲೆನ್ಸ್ ಬಾಂಡ್ ಥಿಯರಿ ಅಂದ್ರೆ VBT ಥಿಯರಿ ಇದು. ಸೊ ಅದರದ್ದು ಲಿಮಿಟೇಷನ್ಸ್ ಕೇಳ್ಬೋದು. ಈ ಕ್ವಶನ್ಸ್ ನ ತರುವಾಗಿ ಪ್ರಿಪೇರ್ ಆಗಿರಿ. ವೆರಿ ಈಸಿಯೆಸ್ಟ್ ಕ್ವಶನ್. ಸೊ ಇದು ಎದರದ್ರಿ ಸರ್ ಅಂತಂದ್ರೆ ವರ್ನರ್ಸ್ ಥಿಯರಿ ಇದು ಪಾಸ್ಟುಲೇಟ್ಸ್ ಕೇಳಿದ್ರೆ ಇದು ಏನ್ ಕೇಳಿದನಪ್ಪ ಅಂದ್ರೆ ಲಿಮಿಟೇಷನ್ಸ್ ಆಫ್ ವರ್ನರ್ಸ್ ಥಿಯರಿ. ನೆಕ್ಸ್ಟ್ ಸರ್ ಅಂತಂದ್ರೆ VBT ಥಿಯರಿದು ಪಾಸ್ಟುಲೇಟ್ಸ್, ಅದೇ ತರನೇ ಲಿಮಿಟೇಷನ್ಸ್ ಅದರದ್ದು ಕೇಳ್ಬೋದು. ಓಕೆ, ಸೊ ಲೈವ್ ದಾಗಿದ್ದವರಿಗೆ ಕ್ಲಿಯರ್ ಆಗಿ ಅನಿಸ್ತಿತ್ತು ಅಂದ್ರೆ ಎಸ್ ಅಂತ ಹೇಳಿ ಒಂದು ಕಮೆಂಟ್ ಮಾಡ್ರಿ. ಸೊ ದಟ್ ವಿ ಶಾಲ್ ಪ್ರೊಸೀಡ್ ಫರ್ದರ್ ನೆಕ್ಸ್ಟ್ ಕ್ವಶನ್ಸ್. ಸೊ ಕ್ಲಾಸ್ ನ ಬೆಸ್ಟ್ ಅನಿಸ್ತಿತ್ತು ಅಂದ್ರೆ ಸೊ ಒಂದ್ ಲೈಕ್ ಬಟನ್ ಪ್ರೆಸ್ ಮಾಡೋದ್ರ ಜೊತೆಗೆ ಇದ್ರ ಲಿಂಕ್ ನ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಸೊ ಕ್ಲಾಸ್ ಹೆಂಗ್ ಅನಿಸ್ತು ಅನ್ನೋದು ಕಂಪ್ಲೀಟ್ ಕ್ಲಾಸ್ ಮುಗಿಸಿದ ಬಳಿಕ ಇದೇನ್ ಲೈವ್ ಕ್ಲಾಸ್ ಎಂಡ್ ಆಗಿರ್ತದಲ್ಲ, ವಿಡಿಯೋದ ಕೆಳಗಡೆ ಕಮೆಂಟ್ ಸೆಕ್ಷನ್ ಇರ್ತದೆ, ಅಲ್ಲಿ ಕಮೆಂಟ್ ಹಾಕ್ಬಹುದು. ಮತ್ತೆ ಯಾವ್ದಾರ ಚಾಪ್ಟರ್ದು ಯಾವ ಸಬ್ಜೆಕ್ಟ್ ಅನ್ನೋದು ಹೇಳಿದ್ರಂದ್ರೆ ಸೊ ಅದ್ರ ತಕ್ಕಂಗ, ಯಾಕಂದ್ರೆ ಲಾಸ್ಟ್ ಇಯರ್ ಮಾಡಿದ ಮೆನಿಮೋರ್ ವಿಡಿಯೋಸ್ ಆಲ್ರೆಡಿ ಯೂಟ್ಯೂಬ್ ದಾಗ ಇದ್ದಾವ. ಇನ್ನು ಯಾರು ವಾಚ್ ಮಾಡಿಲ್ಲ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ಸೊ ಲೆಟ್ಸ್ ಗೆಟ್ ಇನ್ ಟು ದಿ ಫರ್ದರ್. ಓಕೆ, ಇಲ್ಲಿ ಎದರದ್ರಿ ಸರ್ ಅಂದ್ರೆ 14th ಕ್ವಶನ್ ಕನ್ಸರ್ನ್ ಟು ದಿ ಇಲ್ಲಿ ಯಾವ ಚಾಪ್ಟರ್ ಮೇಲೆ ತಗೊಂಡ್ರಿ ಸರ್ ಅಂದ್ರೆ ದಟ್ ಇಸ್ ಹೆಲೋ ಅಲ್ಕೇನ್ಸ್ ಹೆಲೋ ಅರೇನ್ಸ್ ಚಾಪ್ಟರ್. ಓಕೆ, ಸೊ ಹೆಲೋ ಅಲ್ಕೇನ್ಸ್ ಹೆಲೋ ಅರೇನ್ಸ್ ದೊಳಗಡೆ ಸೊ 2 ಮಾರ್ಕ್ಸಿಗೆ ಅಥವಾ 3 ಮಾರ್ಕ್ಸಿಗೆ ಪಾರ್ಟ್ ಡಿ ದೊಳಗಡೆ ಸೊ ಕೇಳಂತದ್ದು ಎವರ್ ಗ್ರೀನ್ ಕ್ವಶನ್ ಯಾವ್ದಾಗ್ತದೆ ಸರ್ ಅಂದ್ರೆ ಐದರ್ ಇಟ್ ಇಸ್ SN1 ಮೆಕ್ಯಾನಿಸಮ್ ಆರ್ ಎಲ್ಸ್ SN2 ಮೆಕ್ಯಾನಿಸಮ್. ಎರಡದ್ರಾಗ ಒಂದಂತ್ರು ಸೊ ಶುವರ್ ಶಾರ್ಟ್ ಕ್ವಶನ್. ಇದಂತ್ರು ಎಷ್ಟು ಸಲ ಕೇಳಿದ ನೋಡ್ರಿ ಸರ್. 14th ಕೇಳ್ತಾನ, 15th ಕೇಳ್ತಾನ. ಡೋಂಟ್ ಡಿಪೆಂಡೆಂಟ್ ಆನ್ ಓನ್ಲಿ ಒನ್. ಅದು 14th ಅಂತ ಹೇಳಿದ್ರೆ 15th ಕೇಳಿರ್ತಾನೆ, 15th ಅಂತ ಹೇಳಿದ್ರೆ 14th. ಅಂದ್ರೆ SN1 ಮೆಕ್ಯಾನಿಸಮ್ ಬೀಳ್ತದ ಹೋಗ್ರಪ್ಪ ಅಂದ್ರೆ SN2 ಬೀಳ್ತೈತಿ. SN2 ಬೀಳ್ತದ ಹೋಗ್ರಿ ಅಂದ್ರೆ SN1 ಬಿದಿರ್ತ. ಸರ್ ಎರಡು ಪರ್ಫೆಕ್ಟ್ ಆಗಿಬಿಟ್ರೆ ಫಿಕ್ಸ್ ಯಾವ್ದಾದ್ರು ಒಂದು. ಓಕೆ, SN1 ಆರ್ ಎಲ್ಸ್ SN2. ಯಾವುದೇ ಕಾರಣಕ್ಕೂ ಸೊ ಬೇಕಾದ್ರ ಕ್ವಶನ್ ಪೇಪರ್ ತೆಗಿಯಲಕ್ಕ ಸೊ ಮಿಸ್ ಆಗಕ್ ಸಾಧ್ಯನೇ ಇಲ್ಲ. ಸೊ ಇಷ್ಟು ಹೇಳಿದಾಗ ಇನ್ನೂ ಕೆಲವೊಬ್ರಿಗೆ ಡೌಟ್ ಇತ್ತ ಅಂತವ್ರಿಗೆ ಹ್ಯಾಪಿ ಬರ್ತ್ಡೇ ವೆಲ್ ಇನ್ ಅಡ್ವಾನ್ಸ್. ಎಕ್ಸಾಮ್ ಹಾಲ್ದೊಳಗಡೆ ಹೋದ್ಬಳಕ್ ಗೊತ್ತಾಗ್ತೈತಿ. ಸೊ ಅದಕ್ಕೆ ನಾನು ಏನ್ ಹೇಳೋದಂದ್ರೆ ಏನ್ ಇಲ್ಲಿ ಹೇಳಿರ್ತೀವಲ್ಲ 1 year 2 year ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಹೇಳ್ತಾ ಇಲ್ಲ, 10 years ಮೋರ್ ದ್ಯಾನ್ 60 times ದಷ್ಟು ಕಲಿಸಿದ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಹೇಳ್ತಿದ್ವಿ. ಸೊ ಅದ್ರ ಸಂಬಂಧ ಕರೆಕ್ಟ್ ಆಗಿ ತರವಾಗಿ ಪ್ರಿಪೇರ್ ಆಗಿದ್ದೆ. ಆದ್ರೆ ಔಟ್ ಆಫ್ ದೀಸ್ 2 ಅಂದ್ರೆ SN1 ಮೆಕ್ಯಾನಿಸಮ್ ಆರ್ ಎಲ್ಸ್ SN2 ಮೆಕ್ಯಾನಿಸಮ್ ಯಾವ್ದಾದ್ರು ಒಂದು ಎಕ್ಸಾಮ್ ಹಾಲ್ದೊಳಗಡೆ ಎಕ್ಸಾಮ್ ಕ್ವಶನ್ ಪೇಪರ್ ದಾಗ ಬಂದಿರ್ತದೆ. ಎಕ್ಸಾಮ್ ಹಾಲ್ದೊಳಗಡೆ ಆರಾಮ್ಸೆ ಬರ್ಲಿಕ್ಕೆ ಬೆಸ್ಟ್ ಆಗ್ತದೆ. ಲೆಟ್ಸ್ ಗೆಟ್ ಇನ್ ಟು ಈ ತರ ಡಿಫ್ರೆಂಟ್ ವೇ ದೊಳಗಡೆ ಕೇಳಿರ್ತಾನೆ. ರೈಟ್ ದಿ ಇಕ್ವೇಶನ್ ಫಾರ್ ದಿ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ SN1 ಮೆಕ್ಯಾನಿಸಮ್ ಅಂತೇಳಿ ಕೇಳಿ ಅದಕ್ಕೆ ರಿಸರ್ತ ಹೈಡ್ರೋಲೈಸಿಸ್ ಆಫ್ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದ ನೋಡ್ರಿ. 2 ಬ್ರೋಮೋ 2 ಮಿಥೈಲ್ ಪ್ರೊಪೇನ್ ಈ ತರ ಕ್ವಶನ್ ಕೇಳಬಹುದು. ಇಲ್ಲ ಸರ್ ಈ ತರ ಕೇಳಿಲ್ಲ ಅಂದ್ರೆ ಇನ್ನೊಂದು ವೇದೊಳಗ ರೈಟ್ ದಿ ಇಕ್ವೇಶನ್ ಫಾರ್ ದಿ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ SN1 ಮೆಕ್ಯಾನಿಸಮ್. ಇದು ಡೈರೆಕ್ಟ್ ಕ್ವಶನ್ ಆದ್ರೂ ಕೇಳಬಹುದು. ಇಲ್ಲ ಅಂದ್ರೆ ಇನ್ನೊಂದು ವೇದೊಳಗಡೆ SN1 ಮೆಕ್ಯಾನಿಸಮ್ ವಿತ್ ಎಕ್ಸಾಂಪಲ್. ಇದು ಡೈರೆಕ್ಟ್ ಕ್ವಶನ್ ಆಗ್ತದೆ ನೋಡ್ರಿ. ರೈಟ್, ಸೊ ಅದೇ ತರನೇ SN2 ಬಂದ್ರೆ ಸರ್ ಎಕ್ಸ್ಪ್ಲೇನ್ SN2 ಮೆಕ್ಯಾನಿಸಮ್ ವಿತ್ ಎಕ್ಸಾಂಪಲ್. ಇದು ಬಹಳ ಜನರಲ್ ಕ್ವಶನ್ ಆಗ್ತದೆ. ಇಲ್ಲಿ ಸ್ಪೆಸಿಫಿಕ್ ಆಗಿ ಎಕ್ಸಾಂಪಲ್ ಕೊಡಬಹುದು. ಸೊ ಅದಕ್ಕೆ
ಇದನ್ನ ಕ್ವಶನ್ 15th and 14th ಡೋಂಟ್ ನೆಗ್ಲೆಕ್ಟ್. ಸೊ ಆಲ್ರೆಡಿ ಆಗಲೇ ಹೆಂಗ್ ಹೇಳಿದೇವಲ್ಲ ಹಂಗೆ ಇವು ಎರಡದ್ರಾಗ ಒಂದು ಬರ್ತೈತಿ. ಅದ್ರ ಜೊತೆಗೆ ನೆಕ್ಸ್ಟ್ ಏನ್ ಪ್ರಿಪೇರ್ ಆಗ್ರಪ್ಪ ಅಂದ್ರೆ ಎಕ್ಸ್ಪ್ಲೇನ್ ವುಡ್ಸ್ ಫಿಟಿಗ್ ರಿಯಾಕ್ಷನ್. ಬರೀ ವುಡ್ಸ್ ರಿಯಾಕ್ಷನ್ ಕೇಳ್ಬೋದು, ಫಿಟಿಗ್ ರಿಯಾಕ್ಷನ್ ಕೇಳ್ಬೋದು, ವುಡ್ಸ್ ಫಿಟಿಗ್ ರಿಯಾಕ್ಷನ್ ಅಂತೂ ಕೇಳ್ಬೋದು. ನೆಕ್ಸ್ಟ್ ಸರ್ ಅಂದ್ರೆ ಇಲ್ಲಿ ಹೇಳಿದ್ವಿ ನೋಡ್ರಿ ಫಿಟಿಗ್ ರಿಯಾಕ್ಷನ್. ನೆಕ್ಸ್ಟ್ ಫ್ರಿಡಲ್ ಕ್ರಾಫ್ಟ್. ಸೊ ಅಲ್ಕೈಲೇಷನ್ ಆಫ್ ಎದ್ರದ್ರಿ ಸರ್ ಫಾರ್ ದಿ ಕ್ಲೋರೋಬೆಂಜಿನ್, ಗಿವ್ ದಿ ಇಕ್ವೇಶನ್ ಅಂತೇಳಿ. ಸೊ ಹಿಂಗ ಫ್ರಿಡಲ್ ಕ್ರಾಫ್ಟ್ ರಿಯಾಕ್ಷನ್ ಆದ್ರೂ ಕೇಳ್ಬೋದು. ಸೊ ಬಟ್ ಒಂದೇನ ಸಜೆಸ್ಟ್ ಮಾಡ್ತೀನಪ್ಪ ಅಂದ್ರೆ ಎಲ್ಲಾ ರಿಯಾಕ್ಷನ್ಸ್ ಮಾಡಿ ಒಂದು ಬರಲಿಕ್ಕೆ ಬರ್ಲಾರ್ದಂಗ್ ಮಾಡೋದಕ್ಕಿಂತ ಸ್ಪೆಸಿಫಿಕ್ ಆಗಿ ವುಡ್ಸ್ ರಿಯಾಕ್ಷನ್, ಫಿಟಿಗ್ ರಿಯಾಕ್ಷನ್, ವುಡ್ಸ್ ಫಿಟಿಗ್ ರಿಯಾಕ್ಷನ್, ಸೊ ಫಿಂಕಲ್ಸ್ಟೀನ್ ರಿಯಾಕ್ಷನ್, ಆ ತರ ಯು ಹ್ಯಾವ್ ಟು ಪ್ರಿಪೇರ್ ಥರೋಲಿ. ಓಕೆ, ಸೊ ವುಡ್ಸ್ ಫಿಟಿಗ್, ಫಿಂಕಲ್ಸ್ಟೀನ್, ಸ್वर्ಡ್ಸ್, ಸೊ ಫ್ರಿಡಲ್ ಕ್ರಾಫ್ಟ್ ಅಸೈಲೇಷನ್. ಓಕೆ, ಈ ತರ ಫ್ರಿಡಲ್ ಕ್ರಾಫ್ಟ್ ಅಲ್ಕೈಲೇಷನ್. ಇಲ್ಲಿ ನೋಡ್ರಿ ಕೆಲವೊಂದು ಸ್ಟೂಡೆಂಟ್ಸ್ ಇದು ಇಲ್ಲಿ ಅಲ್ಕೈಲೇಷನ್ ಕೇಳಿದಾನ, ಅವ್ರು ಅಸೈಲೇಷನ್ ಬರ್ದ್ ಬರ್ತಾರೆ. ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಮಿಥೈಲೇಷನ್ ಅಂತೂ ಕರೆದಿರ್ತಾರೆ. ಸೊ ಅದಕ್ಕೆ ಬಹಳ ಕೇರ್ಫುಲಿ ಹ್ಯಾಂಡಲ್ ಮಾಡ್ರಿ ಈ ಕ್ವಶನ್ ಎಸ್ಪೆಷಲಿ. ಸೊ ದಟ್ ಈಸ್ 18th ಕ್ವಶನ್. ಏನು ಫ್ರಿಡಲ್ ಕ್ರಾಫ್ಟ್ ಅಸೈಲೇಷನ್ ಅಲ್ಕೈಲೇಷನ್ ಕೇಳಿದಾನ ಅಂದ್ರೆ ಮಿಥೈಲೇಷನ್ ದಟ್ ಈಸ್ ಗೋಯಿಂಗ್ ಟು ಬಿ. ಅಸೈಲೇಷನ್ ಕೇಳಿದಾಗ ಸೊ ಅಸೈಲೇಷನ್ ಪ್ರೊಸೆಸ್ ಯು ಹ್ಯಾವ್ ಟು ಡಿಸ್ಕಸ್. ಸೊ ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಸೊ 19th ಕ್ವಶನ್. ಸೊ ಬಿಫೋರ್ ದಟ್ ಆಲ್ರೆಡಿ ಹೇಳಿದೇವಲ್ಲ ಸಾಧನ ಕೋರ್ಸ್ ಅಂತೇಳಿ ಎದ್ರಾಗಿದೆ ಸರ್ ಅಂತಂದ್ರೆ ಇಲ್ಲಿ SPUC ಆ್ಯಪ್ದು QR ಕೋಡ್ ನ ಕೊಡ್ಲಾಗಿದೆ ನೋಡ್ರಿ. ಸೊ ಜೂಮ್ ಮಾಡಿತ್ತು ಜಸ್ಟ್ ಇಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ಯು ಕ್ಯಾನ್ ಇನ್ಸ್ಟಾಲ್ ದಿ SPUC ಆ್ಯಪ್. ಓಕೆ, ಇಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡ್ರಿ. ಇರ್ಲಿಲ್ಲ ಅಂದ್ರೆ ಗೂಗಲ್ ಪ್ಲೇ ಸ್ಟೋರ್ ದಾಗ ಹೋಗಿ ಸರ್ಚ್ ಮಾಡ್ಕೊರಿ SPUC ಕೋಚಿಂಗ್ ಅಂತೇಳಿ. ಇರ್ಲಿಲ್ಲ ಅಂದ್ರೆ ಇಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡ್ಕೊಂಡು ಸೊ ನೀವು ಫಸ್ಟ್ ಇನ್ಸ್ಟಾಲೇಷನ್ ಮಾಡ್ಕೊಂಡು ಅಲ್ಲಿ ಇದ್ದಿದ್ದೆಲ್ಲ ಫ್ರೀ ಕಂಟೆಂಟ್ ಮತ್ತೆ ಆನ್ಲೈನ್ ಕ್ಲಾಸಸ್ ಬೇಕಂದವರು ಸಾಧನ ಕೋರ್ಸಿಗೆ ವಿಸಿಟ್ ಮಾಡಿ ಅಲ್ಲಿ ಫ್ರೀ ಕಂಟೆಂಟ್ ಅರೌಂಡ್ ಮೋರ್ ದನ್ 20 hours ದಷ್ಟು ಫ್ರೀ ಕಂಟೆಂಟ್ ಇದ್ದಾವೆ. ಸೊ ಎಲ್ಲಾನು ವಾಚ್ ಮಾಡಿದ ಬಳಿಕ interested students you can buy the so that respective course. ಈಗಂತೂ ಎನಿವೇ ಯು ಆರ್ ವಾಚಿಂಗ್ ದಿಸ್ ಲೈವ್ ಕ್ಲಾಸ್ ಇನ್ ಯೂಟ್ಯೂಬ್ ಚಾನಲ್. ಓಕೆ, ಇಲ್ಲಿ ಯೂಟ್ಯೂಬ್ ಸೊ ಲಿಂಕ್ ನ ಇದು ಏನು QR ಕೋಡ್ ನ ಕೊಡಲಾಗಿದೆ. ಸೊ ಜಸ್ಟ್ ಯು ಕ್ಯಾನ್ ಸ್ಕ್ಯಾನ್ ಹಿಯರ್. ಆಲ್ರೆಡಿ ನೀವು ವಾಚ್ ಮಾಡ್ತಾ ಇದ್ದೀರಿ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದ್ರ ಲಿಂಕ್ ಎಲ್ಲ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ ಸೊ ದಟ್ ದೇ ಕ್ಯಾನ್ ಆಲ್ಸೋ ಯುಟಿಲೈಸ್. ಇನ್ನು ಫೇಸ್ಬುಕ್ ದೊಳಗಡೆನು ಆಲ್ರೆಡಿ ಅಲ್ಲಿನ ಏನ್ರಿ ಅಂತಂದ್ರ ಸೊ ಕೆಲವೊಂದಿಷ್ಟು ಲೈವ್ ಕ್ಲಾಸಸ್ ಕಂಡಕ್ಟ್ ಮಾಡಿದ್ದು ಮತ್ತೆ ವಿಡಿಯೋನ ಅಲ್ಲಿ ಅಪ್ಲೋಡ್ ಮಾಡಿರ್ತದೆ. ಸೊ ಯು ಕ್ಯಾನ್ ರೆಫರ್ ದಟ್. ಸೊ ಫೇಸ್ಬುಕ್ ಆಲ್ಸೋ. ಇಲ್ಲಿ ಟೆಲಿಗ್ರಾಮ್ ಚಾನಲ್ ನ ಕೊಡ್ಲಾಗಿದೆ ನೋಡ್ರಿ. ಸೊ ಟೆಲಿಗ್ರಾಮ್ ಚಾನಲ್ ದೊಳಗಡೆ PDF ನ ಅಪ್ಲೋಡ್ ಮಾಡಿರ್ತ. SPUC ಆ್ಯಪ್ ದೊಳಗಡೆನು PDF ಅಪ್ಲೋಡ್ ಮಾಡಿರ್ತ. ಸೊ ಐದರ್ ಯು ಕ್ಯಾನ್ ಗೆಟ್ ಇಟ್ ಫ್ರಮ್ ದಿ ಟೆಲಿಗ್ರಾಮ್ ಆರ್ ಎಲ್ಸ್ ಆಲ್ರೆಡಿ ಅಲ್ಲಿ ಅಪ್ಲೋಡ್ ಮಾಡಿದೀವಿ, ಯುಟಿಲೈಸ್ ದಿಸ್. ಓಕೆ, ಸೊ ಇನ್ನು SPUC ಆ್ಯಪ್ ಇನ್ಸ್ಟಾಲೇಷನ್ ಮಾಡಲಾರ್ದೆ ಇದ್ದವರು ಅಲ್ಲಿದ್ದು ಇನ್ಸ್ಟಾಲೇಷನ್ ಮಾಡ್ಕೊಂಡು ಯುಟಿಲೈಸ್ ದಟ್. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ ಫರ್ದರ್. ಸೊ ಇಲ್ಲಿ ಯಾವ್ದ್ರಿ ಸರ್ 19th ಟಾಪ್ 20 ಕ್ವಶನ್ಸ್ ಅಂತೇಳಿ ಇವತ್ತಿನ ಕ್ಲಾಸಿಗೆ ತಗೊಂಡಿದೀವಲ್ಲ. ನೆಕ್ಸ್ಟ್ ಕ್ವಶನ್ಸ್ ರೀ ಸರ್ ಅಂದ್ರೆ ಸೊ ಇನ್ನೊಂದು ಸಬ್ಸಿಕ್ವೆಂಟ್ ಕ್ಲಾಸ್ ಮಾಡೋಣ ಅಂತ ಅನದರ್ ಟಾಪ್ 20 ಕ್ವಶನ್ಸ್ ಸೆಕೆಂಡ್ ಕ್ಲಾಸ್ ಮಾಡೋಣ. ಈ ಫಸ್ಟ್ ಕ್ಲಾಸ್ ಏನಂತೇಳಿ ನಿಮ್ಮ ಕಂಪ್ಲೀಟ್ ಆಗಿ ಯಾರು ವಿಡಿಯೋನ ವಾಚ್ ಮಾಡಿರ್ತಾರಲ್ಲ ವಾಚ್ ಮಾಡಿದ ಬಳಿಕ ಲೈವ್ ಕ್ಲಾಸ್ ಆಗಿರ್ಬೋದು ಮತ್ತೆ ಆಫ್ಟರ್ ದಿ ಲೈವ್ ಆಲ್ಸೋ ಅವರು ಕಮೆಂಟ್ ಸೆಕ್ಷನ್ ಒಳಗಡೆ ಸೊ ಈ ವಿಡಿಯೋ ಏನ್ ಲೈವ್ ಕ್ಲಾಸ್ ಎಂಡ್ ಆಗ್ತದಲ್ಲ ಅದ್ರ ಕೆಳಗಡೆ ಎಷ್ಟು ಕಮೆಂಟ್ ಬಂದಿರ್ತದೆ ಅನ್ನೋದು ಬೇಸಿಸ್ ಮೇಲೆ ಸೆಕೆಂಡ್ ಕ್ಲಾಸ್ ಅಂತೇಳಿ ಯು ಕ್ಯಾನ್ ಮೆನ್ಷನ್ ಕೆಮಿಸ್ಟ್ರಿ ಟಾಪ್ 20 ಸೆಕೆಂಡ್ ಕ್ಲಾಸ್ ಅಂತೇಳಿ. ಸೊ ವಿ ಶಾಲ್ ಕಂಡಕ್ಟ್ ದಟ್ ಆಲ್ಸೋ. ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ 19th ಕ್ವಶನ್. ಸರ್ ಇದು ಎದ್ರ ಮೇಲೆ ತಗೊಂಡ್ರಿ ಅಂತಂದ್ರೆ ದಟ್ ಈಸ್ ಕನ್ಸಿಡರ್ಡ್ ಫ್ರಮ್ ದಿ ಚಾಪ್ಟರ್. ಬಹಳಷ್ಟು ಸ್ಟೂಡೆಂಟ್ಸ್ ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್, ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಟಫ್ ಆದ್ರಿ ಸರ್ ಅಂತಂತಿರ್ತಾರೆ. ಏನ್ ಟಫ್ ಇಲ್ಲ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಹಳ ಡೆಡ್ ಈಸಿ ಪ್ರೊವೈಡೆಡ್ ಇಫ್ ಯು ಆರ್ ಏಬಲ್ ಟು ರೈಟ್ ಸಮ್ ರಿಯಾಕ್ಷನ್ಸ್. ಅಟ್ ಲೀಸ್ಟ್ ನಿಮಗ ಒಂದು ವೇದೊಳಗ ಮಿನಿಮಮ್ ಲೆವೆಲ್ದೊಳಗರೆ ಇದ್ರ ಬಹಳ ಈಜಿ. ಇಲ್ಲ ಸರ್ ನಮಗ ಅದು ಕೆಲಸ ಕೊಡಂಗಿಲ್ರಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ್ರೆ ಸೆಲೆಕ್ಟೆಡ್ ಇಲ್ಲಿ ಏನ್ ಕ್ವಶನ್ಸ್ ಕೊಟ್ಟಿದೀವಲ್ಲ ಇವಿಷ್ಟರೇ ತರೋ ಆಗ್ಲೇಬೇಕು ಸೊ ದಟ್ ಯು ವಿಲ್ ಗೆಟ್ ದಿ ಮ್ಯಾಕ್ಸಿಮಮ್ ಮಾರ್ಕ್ಸ್. ಅದ್ರ ಜೊತೆಗೆ ಬಯೋಮಾಲಿಕ್ಯೂಲ್ಸ್ ಒಂದು ಚಾಪ್ಟರ್ ಇದೆ ನೋಡಿ, ಎವರ್ ಗ್ರೀನ್ ಮತ್ತೆ ವೆರಿ ಈಸಿಯೆಸ್ಟ್ ಚಾಪ್ಟರ್ ಇನ್ ಯುವರ್ ಎಂಟೈರ್ ಕೆಮಿಸ್ಟ್ರಿ. ಇವನ್ ಫಿಸಿಕಲ್ ತಗೋರಿ, ಇನ್ಆರ್ಗ್ಯಾನಿಕ್ ತಗೋರಿ, ಆರ್ಗ್ಯಾನಿಕ್ ತಗೊಳ್ರಿ. ಸೊ ಅದ್ರೊಳಗೆ ಎಲ್ಲದಕ್ಕಿಂತ ಈಸಿಯೆಸ್ಟ್ ಅಂದ್ರ ಬಯೋಮಾಲಿಕ್ಯೂಲ್ಸ್. ಬಯೋಮಾಲಿಕ್ಯೂಲ್ಸ್ ಅಷ್ಟೇ ಈಸಿಯೆಸ್ಟ್ ಸೊಲ್ಯೂಷನ್ಸ್ ಎಲೆಕ್ಟ್ರೋಕೆಮಿಸ್ಟ್ರಿ ಮತ್ತೆ ಯಾವ್ದ್ರ ಸೇರ್ತಾ ಕೆಮಿಕಲ್ ಕೈನೆಟಿಕ್ಸ್. ಸೊ ಅಲ್ಲೇ ನೀವು ಸ್ಕೋರ್ ಮಾಡ್ಕೊಂಡು ಇನ್ ಆರ್ಗ್ಯಾನಿಕ್ ದೊಳಗಡೆ D&F ಬ್ಲಾಕ್, ನೆಕ್ಸ್ಟ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಒಂದು ಮಾಸ್ಟರ್ ಪ್ಲಾನ್ ವಿಡಿಯೋ ಮಾಡಿರ್ತಾ ಕಂಪ್ಲೀಟ್ 10 ಚಾಪ್ಟರ್ಸ್ ಇನ್ನ ಒಂದ್ ಶಾರ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತದೆ. ಇರ್ಲಿಲ್ಲ ಅಂದ್ರೆ ಲೈವ್ ಕ್ಲಾಸ್ನೇ ಕಂಡಕ್ಟ್ ಮಾಡಿಬಿಟ್ಟಿರ್ತ. ಸೊ ಅದಕ್ಕೆ ನೀವು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ. ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಇಲ್ಲ ಲೈವ್ ಕ್ಲಾಸ್ ಇತ್ತ ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ, ದೆನ್ ಓನ್ಲಿ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ಫುಲ್. ನಾವೆಲ್ಲ ಹೇಳಿರ್ತೀವಿ ಮತ್ತೆ ಕಮೆಂಟ್ ಹಾಕೋದು ಕೆಳಗಡೆ. ಓಕೆ, ಸೊ ಲೆಟ್ಸ್ ಗೆಟ್ ಇನ್ ಟು ದಿಸ್ ದಟ್ ಈಸ್ ಕನ್ಸರ್ನ್ ಟು ದಿ ಹೆಲೋ ಅಲ್ಕೆನ್ಸ್. ಯಾವ್ದ್ರ ಸೇರ್ತದ ದಟ್ ಈಸ್ ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್. ಆಲ್ರೆಡಿ ಹೆಲೋ ಅಲ್ಕೆನ್ಸ್ ಎಲೋರಿನ್ಸ್ ಡಿಸ್ಕಷನ್ ಮಾಡಿದಲ್ಲ ಅದೇ ತರನೇ ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್. ಇಲ್ಲಿ ಏನು ಓದಂಗಿಲ್ಲ ಅಂದ್ರೆ ಒಂದು ಕ್ವಶನ್ ಮಾತ್ರ ಕಂಪಲ್ಸರಿ ಪ್ರಿಪೇರ್ ಮಾಡ್ರಿ. ಯಾವ್ದ್ರ ಸರ್ ಅದು ಕ್ವಶನ್ ಅಂತದ್ದು ಅಂತಂದ್ರೆ ಎವರ್ ಗ್ರೀನ್ ಕ್ವಶನ್ ದಟ್ ಈಸ್ ಮೆಕ್ಯಾನಿಸಮ್.
ಏನಂತೇಳಿ ಕೇಳಿರ್ತಾನೆ ಸರ್ತ ಇಥನಾಲ್ ಟು ಇಥನಾಲ್ ಟು ಇಥಿನ್ ಕನ್ವರ್ಷನ್ ಮೆಕ್ಯಾನಿಸಮ್. ಇಲ್ಲ ಇದೆ ನೋಡ್ರಿ 19th ಕ್ವಶನ್. ಸೊ ಫಿಕ್ಸ್ ಫಾರ್ ಆಲ್ 2027 ಎಕ್ಸಾಮ್ಸ್. ಏನೋ ಪರ್ಪಸ್ಲಿ ಚೇಂಜ್ ಮಾಡ್ಬೇಕಂದ್ರೆ ಚೇಂಜ್ ಮಾಡ್ತಾನೆ, ಅದರ್ವೈಸ್ ದಿಸ್ ಕ್ವಶನ್ ಇಟ್ ವಿಲ್ ಬಿ ರಿಪೀಟಿಂಗ್ ಆಸ್ ಇಟ್ ಈಸ್ ಫಾರ್ 3 marks. ಏನಂತೇಳಿ ಕ್ವಶನ್ ಬರ್ತದೆ ಸರ್ತ, ಎಕ್ಸ್ಪ್ಲೈನ್ ಮೆಕ್ಯಾನಿಸಮ್ ಆಫ್ ಎಸಿಡ್ ಕೆಟಲೈಸ್ಡ್ ಡಿಹೈಡ್ರೇಷನ್ ಆಫ್ ಇಥೆನಾಲ್ ಟು ಇಥಿನ್. ಇರ್ಲಿಲ್ಲ ಅಂದ್ರೆ ರೈಟ್ 3 steps ಇನ್ವಾಲ್ಡ್ ಇನ್. ಸೊ ಎದುರಾಗ್ರಿ ಸರ್ತ ಮೆಕ್ಯಾನಿಸಮ್ ಆಫ್ ಎಸಿಡ್ ಕೆಟಲೈಸ್ಡ್ ಡಿಹೈಡ್ರೇಷನ್ ಆಫ್ ಇಥೆನಾಲ್ ಟು ಇಥಿನ್. ಸೊ ಈ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ ಈ ಚಾಪ್ಟರ್ ಒಳಗಡೆ. ಸೊ ಅದೇ ತರನೇ 20th ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್, ದಟ್ ಈಸ್ ವಿಲಿಯಮ್ಸನ್ಸ್ ಸೊ ರಿಯಾಕ್ಷನ್ ಕನ್ಸರ್ನ್ ಟು ದಿ ಈಥರ್ ಸಿಂಥೆಸಿಸ್. ಎಕ್ಸ್ಪ್ಲೇನ್ ವಿಲಿಯಮ್ಸನ್ಸ್ ಈಥರ್ ಸಿಂಥೆಸಿಸ್ ಅಂತೇಳಿ 2 marks ಅಥವಾ 3 marks ಕೇಳ್ಬಹುದು. ಇದು ಪಕ್ಕ 3 marks ಆಗ್ತದ, ಇದು ರಿಸರ್ಚ್ 2 marks. ಓಕೆ, ಇಂಥದ್ದೇ ಈ ತರ ಏನ್ ಡಿಸ್ಕಷನ್ ಮಾಡಿದೀವಲ್ಲ, ಹಿಂಗೇನ್ ಚಾಪ್ಟರ್ ವೈಸ್ ಇಂಥವೆಲ್ಲಾನು ಕ್ವಶನ್ ಕವರ್ ಆಗಂತವೆ. ಮಾರ್ನಿಂಗ್ ಬ್ಯಾಚ್ ಈಗ ಆಲ್ರೆಡಿ ರನ್ ಆಗ್ತಾ ಇದೆ. ಓಕೆ, ಡೈಲಿ ಎಷ್ಟಕ್ಕೆ ರಿಸರ್ಚ್ ಅಂದ್ರೆ ಮಾರ್ನಿಂಗ್ 6 o'clock to 7:45. ಸೊ ಬೇಕಾದ ಕಾಲೇಜ್ದವ್ರು ಇರ್ಲಿ, ಎಲ್ಲಾ ಕಾಲೇಜ್ದವ್ರಿಗೆ ಅನುಕೂಲ ಆಗಂಗ ಆ ಬ್ಯಾಚ್ ಹೊಂಟಿದೆ. 6 to 7 ಒಂದ್ ಸಬ್ಜೆಕ್ಟ್ ತಗೊಂಡು, ನೆಕ್ಸ್ಟ್ ಸರ್ತ 7 to 7:45. ಓಕೆ, 6 to 7 ಒಂದು ಸಬ್ಜೆಕ್ಟ್. ಅಲ್ಲಿ ವೀಕ್ಲಿ 3 days. ಸೊ ಸಪೋಸ್ ಮ್ಯಾಥ್ಸ್ ತಗೊಂಡೆ ಅಂದ್ರೆ ನೆಕ್ಸ್ಟ್ 3 days ಸೊ ಫಿಸಿಕ್ಸ್. ಇಲ್ಲಿ 2 ಸಬ್ಜೆಕ್ಟ್ ಆಗ್ತಾವ. ನೆಕ್ಸ್ಟ್ 7 to ಯಾರ್ಯಾರಿಗೆ 6 o'clock ಆಗಂಗಿಲ್ಲ ಅವರು 7 to 7:45 ಬಂದ್ರ ಆರಾಮ್ಸೆ ದೇ ವಿಲ್ ಗೆಟ್ ದಿ. ಸೊ ಕೆಮಿಸ್ಟ್ರಿ 3 days ಅದರ, ನೆಕ್ಸ್ಟ್ 3 days ರಿಸರ್ಚ್ ಬಯಾಲಜಿ. ಸೊ ಆರಾಮ್ಸೆ ನಿಮಗೆ PCMB 4 ಸಬ್ಜೆಕ್ಟ್ ನ ಪರ್ಫೆಕ್ಟ್ ಆಗಿ 0 level ಟು ಮ್ಯಾಕ್ಸಿಮಮ್ ಸ್ಕೋರ್ ಅಥವಾ ಹೈಯೆಸ್ಟ್ ಸ್ಕೋರ್ ಇಲ್ಲ ಅಂದ್ರೆ 70 out of 70 ಇದ್ದಿದ್ದು ಸಬ್ಜೆಕ್ಟ್ಸ್ ಗಳಿಗೆ 70 out of 70, 80 ಇದ್ದಿದ್ದು ಮ್ಯಾಥಮೆಟಿಕ್ಸ್ ಗೆ 80 out of 80 ತಗೊಂಗ ಸೊ ಪರ್ಫೆಕ್ಷನ್ ಮಾಡಿ ಕೊಡ್ತೈತಿ. ಸೊ ಇದು ಸ್ಪೆಷಲ್ ಆಫರ್ ಏನ್ ಹೊಂಟೈತಲ್ಲ, ಸೊ ಆದಷ್ಟು 26th ಗೆ ಆ ಮಾರ್ನಿಂಗ್ ಬ್ಯಾಚ್ ಸ್ಪೆಷಲ್ ಆಫರ್ ನ ಎಂಡ್ ಮಾಡ್ಲಿಕ್ಕೆ ಪ್ಲಾನ್ ಇದೆ. ನೆಕ್ಸ್ಟ್ ಏನು ಈವ್ನಿಂಗ್ ಬ್ಯಾಚ್ ಸ್ಟಾರ್ಟ್ ಮಾಡ್ತೀವಲ್ಲ ಅವಾಗ ಅದು ಅಪ್ಲಿಕೇಬಲ್ ಆಗ್ತದೆ. ಸೊ ಯಾರು ಮಾರ್ನಿಂಗ್ ಬ್ಯಾಚ್ ಜಾಯ್ನ್ ಆಗ್ಬೇಕಂತ ಹೇಳಿ ಇಂಟ್ರೆಸ್ಟೆಡ್ ಇದ್ರಲ್ಲ, ಯು ಕ್ಯಾನ್ ಕಮ್ಯುನಿಕೇಟ್ ಟು ದ ಕೋಚಿಂಗ್ ನಂಬರ್ ಅಂಡ್ ಅಟೆಂಡ್. ಸೊ ರೆಗ್ಯುಲರ್ ಕ್ಲಾಸಸ್ಗಳನ್ನೇ ಬಂದ್ ಅಟೆಂಡ್ ಆಗ್ರಿ, ಅವೇ ಡೆಮೋ ಅಂತ ಹೇಳಿ ತಿಳ್ಕೊಂಡ್ಬಿಡ್ರಿ. ನಿಮ್ಗೇನ್ ಸ್ಪೆಷಲ್ ಆಗಿ ಡೆಮೋ ಅಂತ ಹೇಳಿ ತಗೊಂಗಿಲ್ಲ. ಸೊ ರೆಗ್ಯುಲರ್ ಕ್ಲಾಸ್ ಏನ್ ತಗೊಂತಿದ್ವಲ್ಲ ಇವಾಗ ಆಲ್ರೆಡಿ ಅಡ್ಮಿಷನ್ ತಗೊಂಡು ಅಟೆಂಡ್ ಆಗ್ತಾ ಇದ್ದವರಿಗೆ, ಸೊ ಅವ್ರ ಜೊತೆ ನೀವು ಒಂದು 5 days ನಿಮ್ಗೆ ಡೌಟ್ ಕ್ಲಿಯರ್ ಆಗುತ್ತಕ್ಕನು 10 days ಬೇಕಂದ್ರೆ 10 days ಡೆಮೋ ಕ್ಲಾಸಸ್ ಅಟೆಂಡ್ ಆಗಿ. ಸೊ ಯು ಕ್ಯಾನ್ get the confirmation, so they are helpful, then you can so take the admission and attend the regularly classes. ಅದು ಸ್ಪೆಷಲ್ ಆಫರ್ 26th of July ಗೆ ಮುಗಿಸ್ಲಿಕ್ಕೆ ಪ್ಲಾನ್ ಇದೆ ಮಾರ್ನಿಂಗ್ ಬ್ಯಾಚ್ ಗೆ. ನೆಕ್ಸ್ಟ್ ಈವ್ನಿಂಗ್ ಬ್ಯಾಚ್ ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಸರ್ ಅಂದ್ರೆ ವೆರಿ ಶೂನ್ ದಟ್ ಈವ್ನಿಂಗ್ ಬ್ಯಾಚ್ ಇಟ್ ಈಸ್ ಗೋಯಿಂಗ್ ಟು ಗೆಟ್ ಸ್ಟಾರ್ಟ್. ಈವ್ನಿಂಗ್ ಎಷ್ಟರಿಂದ ಎಷ್ಟು ಇರ್ತದೆ ಸರ್ ಟೈಮಿಂಗ್ ಅಂದ್ರೆ, ಸೊ 5:30 ದಿಂದ 6:30. ಓಕೆ, ಯಾರ್ಯಾರಿಗೆ 5:30 to 6:30 ಬರಕಾಗಿಲ್ಲ ದೇ ಕ್ಯಾನ್ ಕಮ್ ಡೈರೆಕ್ಟ್ಲಿ 6:30 to ಎಷ್ಟು ತಕ್ಕ ರಿಸರ್ಚ್ 8 o'clock. ಸೊ ಇಲ್ಲಿನೂ PCMB 4 ಕಂಪ್ಲೀಟ್ ಆಗಿ ಒಂದ್ಸಲ ಸಿಲೆಬಸ್ ಮುಗಿಸ್ಕೊಡುತ್ತ. ಅದಕ್ಕೂ ಸ್ಪೆಷಲ್ ಆಫರ್ ಇರ್ತೈತಿ ಏನ್ರಿ ಸರ್ ಅಂತಂದ್ರ ಫಸ್ಟ್ ಸೊ 30 seats ಗೆ ಅಂತೇಳಿ ಲಿಮಿಟ್ ಮಾಡ್ತ ನೋಡ್ರಿ. ಫಸ್ಟ್ 30 seats ಗೆ ಸೊ ಯಾವ ತರ ಸರ್ PCMB ಒನ್ ಟೈಮ್ ಕಂಪ್ಲೀಟ್ ಸಿಲೆಬಸ್ ಮುಗಿಸ್ಕೊಡ್ಲಕ್ಕ ಸೊ 6,000 4,000 ಕಲ್ಸ್ಲಿಕ್ಕೆ ಪ್ಲಸ್ 2,000 ಪಾಸಿಂಗ್ ಪ್ಯಾಕೇಜ್ ಕೂಡಿ 6,000 ಆಗ್ತದ. ಸರ್ ಇಲ್ಲಿನೂ KCET ನೀಟ್ ಮಾಡಿಕೊಟ್ಟಿರ ಸರ್ ಅಂತಂದ್ರ ಅಗೇನ್ 12,000 ಸೇಮ್. ಓಕೆ, 10,000 ಕಲ್ಸ್ಲಿಕ್ಕೆ 2,000 ಸ್ಟಡಿ ಮೆಟೀರಿಯಲ್. ಸೊ ಅಗೇನ್ 12,000. ಇದು ಮಾರ್ನಿಂಗ್ ಬ್ಯಾಚಿಗೂ ಇದು ಆಫರ್ 26th ಒಳಗಡೆ ಮುಗಿತದೆ. ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ ಸೊ ಯು ಕ್ಯಾನ್ ಕನ್ಫರ್ಮ್ ಯುವರ್ ಅಡ್ಮಿಷನ್ ಆನ್ ಆರ್ ಬಿಫೋರ್ 26th of July. ಇದು ಏನದಲ್ಲ ವೆರಿ ಸೂನ್ ಈವ್ನಿಂಗ್ ಬ್ಯಾಚ್ ದಟ್ ಈಸ್ ಗೋಯಿಂಗ್ ಟು ಗೆಟ್ ಸ್ಟಾರ್ಟ್. ಸರ್ ನಮಗೆ ಈವ್ನಿಂಗ್ ಬೇಕು ಅನ್ನೋರು ಕಮ್ ಅಂಡ್ ಅಟೆಂಡ್ ದಿ ಸಮ್ ಡೆಮೋ ಕ್ಲಾಸಸ್, ಕನ್ಫರ್ಮ್ ಯುವರ್ ಅಡ್ಮಿಷನ್ ಅಂಡ್ ಬಿ ರೆಡಿ ಫಾರ್ ದ ನೆಕ್ಸ್ಟ್ ಬ್ಯಾಚ್. ಓಕೆ, ಸೊ ಈಗ 21 ನೆಕ್ಸ್ಟ್ 22 23 ಕ್ವಶನ್ ಜಸ್ಟ್ ಇಲ್ಲೊಂದ್ಸಲ ಹೈಲೈಟ್ ಮಾಡಿರ್ತದ. ಯು ಕ್ಯಾನ್ ಸಿ ಆಫ್ಟರ್ ದಟ್ ನೆಕ್ಸ್ಟ್ ಏನದಲ್ಲ ಟಾಪ್ 20 ಕ್ವಶನ್ಸ್ ಅಂತೇಳಿ ಸೆಕೆಂಡ್ ಕ್ಲಾಸ್ ಏನ್ ಮಾಡ್ತಿರ್ತೀವಲ್ಲ ಆ ಟೈಮ್ದೊಳಗಡೆ ಸೊ 24th ಹಿಡಿದು ಕಂಟಿನ್ಯೂಯೇಷನ್ ಕೊಡೋಣಂತೆ. ಓಕೆ, ಸೊ ಸಿಯರ್ ಕನ್ಸರ್ನ್ ಟು ದಿ 21st ಕ್ವಶನ್. ಆಲ್ರೆಡಿ 20 ಅಂತ ಹೇಳ್ಕೊಟ್ಟಿದ್ದೇವೆ, ಇವೊಂದೆರಡು ಕ್ವಶನ್ ಎಕ್ಸ್ಟ್ರಾ ಇಲ್ಲಿ ಡಿಸ್ಕಷನ್ ಮಾಡಿರ್ತ. ಹೌ ಡು ಯು ಪ್ರಿಪೇರ್ ಮಿಥಾಕ್ಸಿ ದಟ್ ಈಸ್ ಮಿಥಾಕ್ಸಿ ಈಥೇನ್ ಬೈ ವಿಲಿಯಮ್ಸನ್ಸ್ ಈಥರ್ ಸಿಂಥೆಸಿಸ್. ಈ ಕ್ವಶನ್ ಮಾಡಿಬಿಟ್ರೆ ಮುಗಿದೋಯ್ತು ನೋಡ್ರಿ. ವಿತ್ ಎಕ್ಸಾಂಪಲ್ ನ ಏನ್ ಮಾಡ್ತಾರಲ್ಲ ಸ್ಪೆಸಿಫಿಕ್ ಆಗಿ ಪ್ರಿಪರೇಷನ್ ಆಫ್ ಮಿಥಾಕ್ಸಿ ಈಥೇನ್ ಹಿ ಹಸ್ ಆಸ್ಕ್ಡ್ ಬೈ ವಿಲಿಯಮ್ಸನ್ಸ್ ಈಥರ್ ಸಿಂಥೆಸಿಸ್. ರೈಟ್, ನೆಕ್ಸ್ಟ್ ಸರ್ ಅಂತಂದ್ರೆ ಸೊ ಫಿನಾಲ್ ಮ್ಯಾನುಫ್ಯಾಕ್ಚರ್ಡ್ ಬೈ ಕ್ಯುಮಿನೆ ಪ್ರೊಸೆಸ್. ಹೌ ಡು ಯು ಪ್ರಿಪೇರ್ ದಿ ಸೊ ವಾಟ್ ಸೊ ಫಿನಾಲ್ ಬೈ ಯಾವ್ದ್ರದ್ರಿ ಸರ್ ಕ್ಯುಮಿನೆ ಪ್ರೊಸೆಸ್. ಕ್ಯುಮಿನೆ ಪ್ರೊಸೆಸ್ ಮಿಸ್ ಆದ್ರೆ ಇನ್ನೊಂದು ಯಾವ್ದು ಕೇಳಬಹುದ್ರಿ ಸರ್ ಕೋಲ್ಬೇಜ್ ರಿಯಾಕ್ಷನ್ ವಿತ್ ಸೊ ಇಕ್ವೇಶನ್. ಸೊ ಎಕ್ಸ್ಪ್ಲೇನ್ ಕ್ಯುಮಿನೆ ಪ್ರೊಸೆಸ್ ಅಂತೇಳಿ, ಎಕ್ಸ್ಪ್ಲೇನ್ ಕೋಲ್ಬೇಜ್ ರಿಯಾಕ್ಷನ್ ಅಂತೇಳಿ. ನೆಕ್ಸ್ಟ್ ಸರ್ ಹೌ ಡು ಯು ಪ್ರಿಪೇರ್ ದ ಮಿಥಾಕ್ಸಿ ಯಾವ್ದು ಕೇಳಿದಾನ ಈಥೇನ್ ಬೈ ವಿಲಿಯಮ್ಸನ್ಸ್ ಈಥರ್ ಸಿಂಥೆಸಿಸ್. ಇಲ್ಲಿ
ಮೇಜರ್ಲಿ ಈ ಕ್ವಶನ್ ಅಂತೂ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ. ಇದಕ್ಕೆ ಎಷ್ಟು ಸ್ಟಾರ್ ರೇಟಿಂಗ್ ಕೊಟ್ರು ಕಡಿಮೆ ನೋಡ್ರಿ. ಓಕೆ, ಇಂಥವ್ ಎಲ್ಲಾ ಕ್ಲಾಸಸ್ ನ ಎಟ್ ಫ್ರೀ ಆಫ್ ಕಾಸ್ಟ್ ಒಳಗಡೆ ನಮ್ಮ ಯೂಟ್ಯೂಬ್ ಚಾನಲ್ ದಾಗ ಡಿಸ್ಕಷನ್ ಮಾಡಿ ಇಲ್ಲೇ ಇಟ್ಟಿರ್ತದ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ಕೋರಿ. ಸಿಮಿಲರ್ ಕೈಂಡ್ ಕೆಲವೊಂದಿಷ್ಟು ಲೈವ್ ಕ್ಲಾಸಸ್ ನ SPC ಆಪ್ ಮುಖಾಂತರ ಫೋರ್ತ್ ಕಮಿಂಗ್ ಡೇಸ್ ಒಳಗಡೆ ಕಂಡಕ್ಟ್ ಮಾಡಿರ್ತದೆ. ಸೊ ಅದಕ್ಕೆ ಇನ್ನು ಯಾರು ಇನ್ಸ್ಟಾಲೇಷನ್ ಮಾಡಿಲ್ಲ SPC ಆಪ್ ನ ಹೇಳಿದೇವಲ್ಲ, ಇಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡ್ಕೋರಿ. ಸೊ QR ಕೋಡ್ ನ ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟು ಸೊ ಯು ಕ್ಯಾನ್ ಇನ್ಸ್ಟಾಲ್ ದಿ SPC ಆಪ್ ಅಂಡ್ ವಾಚ್ ದಿ. ಸೊ ಅಲ್ಲಿನ ಏನ್ ಲೈವ್ ಕ್ಲಾಸಸ್ ಕಂಡಕ್ಟ್ ಮಾಡ್ತೀವಲ್ಲ, ಸೊ ಅದ್ರ ಮುಖಾಂತರ ನೀವೇನಪ್ಪಾ ಅಂದ್ರ ಇನ್ಸ್ಟಾಲೇಷನ್ ಮಾಡಿದ ಬಳಕ ಸೊ ಯು ಕ್ಯಾನ್ ವಾಚ್ ದಟ್ live classes also. Whenever we are going to conduct the live classes, at that time you can watch at a free of cost. ಇಲ್ಲ ಸರ್ ನಮಗ ಆನ್ಲೈನ್ ಕೋರ್ಸ್ ಬೇಕು ಅಂತಂದ್ರೆ ಸಾಧನಾ ಕೋರ್ಸ್ ಇಸ್ ದ ಬೆಸ್ಟ್. ಓಕೆ, ಲಾಸ್ಟ್ ಇಯರ್ 94% ತಕ್ಕನು ಸ್ಕೋರ್ ಮಾಡ್ಕೊಂಡಿದ್ದಾರೆ ನೋಡ್ರಿ, ಅದನ್ನ ಬೈ ಮಾಡಿದವರು. ಸೊ ಅದಕ್ಕೆ ಈ ಸಲನು ಅದನ್ನ ರಿಪೀಟ್ ಇಟ್ಟೈತಿ. ಕಂಪ್ಲೀಟ್ ರಿಕಾರ್ಡೆಡ್ ಕ್ಲಾಸ್ ಅದ. 75% ಆಫ್ಲೆ ಜಸ್ಟ್ ಈಗ ಎಷ್ಟದ್ರಾಗ ಅವೈಲೇಬಲ್ ಇದೆ ಸರ್ ಅಂತಂದ್ರೆ ಅದ್ರದ್ದು ಆಕ್ಚುಯಲ್ ಪ್ರೈಸ್ ಇರೋದು 16,000. ಅದ್ರದ್ದು ಬದಲಾಗಿ ಈಗ ಜಸ್ಟ್ ಅಟ್ 4,000 ಒಳಗಡೆ ಇದೆ. ಓಕೆ, PCMB ಕಂಪ್ಲೀಟ್ ಆಗಿ ರಿಕಾರ್ಡೆಡ್ ಕ್ಲಾಸಸ್ ಇದ್ದಾವೆ. ಅರೌಂಡ್ 20 ಅವರ್ಸ್ ದಷ್ಟು ಫ್ರೀ ಕ್ಲಾಸಸ್ ಇದ್ದಾವೆ. ಫಸ್ಟ್ ವಾಚ್ ಮಾಡ್ರಿ. ಎಲ್ಲ ಮ್ಯಾಥಮೆಟಿಕ್ಸ್ ಬೇಕಂದ್ರೆ ಮ್ಯಾಥಮೆಟಿಕ್ಸ್ ನೋಡ್ಕೋರಿ, ಕೆಮಿಸ್ಟ್ರಿ ಬೇಕಂದ್ರೆ ಕೆಮಿಸ್ಟ್ರಿ. ಸೊ ಅದು ಆದ ಬಳಿಕ ಇಲ್ಲಿ QR ಕೋಡ್ ಏನ್ ಇನ್ಸ್ಟಾಲೇಷನ್ ಮಾಡ್ಕೊಂಡಿರ್ತಾರಲ್ಲ, ಸೊ ಆದ ಬಳಿಕ ನೀವು ಕೋರ್ಸಸ್ ಬೇಕಂದ್ರೆ ಬೈ ಮಾಡ್ಕೋಬಹುದು. ಇಷ್ಟು ಇವತ್ತಿನ ಕ್ಲಾಸಿಂದು ಕಂಪ್ಲೀಟ್ ಡಿಸ್ಕಷನ್ ಆಗಿತ್ತು. ಸೊ ಅದೇ ತರನೇ ನೆಕ್ಸ್ಟ್ ಸರ್ ಅಂತಂದ್ರೆ ಕನ್ಸಲ್ಟ್ ಇದೆ. ಇಲ್ಲೇನದಲ್ಲ 21 ತಕ 22 ತಕ ಡಿಸ್ಕಷನ್, 23 ತಕ ಡಿಸ್ಕಷನ್ ಮಾಡಿದ್ದು. ನೆಕ್ಸ್ಟ್ ಅಮೈನ್ಸ್ ಚಾಪ್ಟರ್ದು ಫರ್ದರ್ ಏನಿದ್ದಾವಲ್ಲ ರಿಮೈನಿಂಗ್ ಚಾಪ್ಟರ್ಸ್ ವಿ ಶಾಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಕ್ಲಾಸ್. ಓಕೆ, ಯಾರು ಫಿಸಿಕ್ಸ್ ಬೇಕಂತಿರಲ್ಲ ಫಿಸಿಕ್ಸ್ ಪ್ಲೇ ಲಿಸ್ಟ್ ಹೋಗಿ ವಾಚ್ ಮಾಡ್ರಿ ಕಂಪ್ಲೀಟ್ ಆಗಿ. ಯಾರ್ದು ಮ್ಯಾಥಮೆಟಿಕ್ಸ್ ಬೇಕಂತಿರಲ್ಲ ಮ್ಯಾಥಮೆಟಿಕ್ಸ್ ವಾಚ್ ಮಾಡ್ಕೋರಿ ವಿಡಿಯೋ ಸೆಕ್ಷನ್ ಅಥವಾ ಲೈವ್, ಇಲ್ಲಾಂದ್ರೆ ಪ್ಲೇ ಲಿಸ್ಟಿಗೆ. ನೆಕ್ಸ್ಟ್ ಸರ್ತ ಬಯಾಲಜಿ ಅನ್ನೋರು ಬಯಾಲಜಿದು, ನೆಕ್ಸ್ಟ್ ಕೆಮಿಸ್ಟ್ರಿದು ಇವತ್ತಿಂದ ಈ ಕ್ಲಾಸ್ ವಾಚ್ ಮಾಡಿ ಕಂಪ್ಲೀಟ್. ಅದೇ ತರನೇ ಪ್ಲೇ ಲಿಸ್ಟಿಗೆ ಹೋಗಿ ಕೆಮಿಸ್ಟ್ರಿದು ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೋರಿ. ಓಕೆ, ಶೇರ್ ದಿಸ್ ಇನ್ಫಾರ್ಮೇಶನ್ ಟು ಆಲ್ ಯುವರ್ ಫ್ರೆಂಡ್ಸ್. ಕ್ಲಾಸ್ ಬೆಸ್ಟ್ ಅನ್ಸ್ತಿತ್ತಂದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದ್ರ ಜೊತೆಗೆ ಸೊ ನಿಮ್ಮೆಲ್ಲಾ ಫ್ರೆಂಡ್ಸ್ಗೆ ಇದ್ರ ಲಿಂಕ್ ನ ಶೇರ್ ಮಾಡ್ಕೊಳ್ರಿ. ಸೊ ಕ್ಲಾಸದ ಒಪಿನಿಯನ್ ವಿಡಿಯೋದ ಕ್ಲಾಸ್ ಈ ಸದ್ಯ ಎಂಡ್ ಮಾಡ್ತದ ಲೈವ್ ಕ್ಲಾಸ್, ಅದ್ರದ್ದು ಎಂಡ್ ಆದ ಬಳಿಕ ವಿಡಿಯೋ ಕಮೆಂಟ್ ಸೆಕ್ಷನ್ ಒಳಗಡೆ ಕಮೆಂಟ್ ನ ಹಾಕ್ರಿ. ಯಾವ ತರ ಅನಿಸ್ತು ಮತ್ತೆ ಯಾವ ಚಾಪ್ಟರ್ ಬೇಕು, ಯಾವ ಕಾನ್ಸೆಪ್ಟ್ ಮೇಲೆ ಬೇಕು ಅನ್ನೋದು ನೆಕ್ಸ್ಟ್ ಅದ್ರ ಕಮೆಂಟ್ ನೋಡಿ ಅದ್ರ ತಕ್ಕಂಗೆ ಕ್ಲಾಸಸ್ ನ ಅರೇಂಜ್ ಮಾಡಿಕೊಟ್ಟಿರ್ತದೆ. ಓಕೆ, ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ಕ್ಲಾಸ್. ಗುಡ್ ನೈಟ್.